नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे राम राम हरे हरे ನಿಮ್ಗೆಲ್ರಿಗೂ ವೆಲ್ಕಮ್. ಈ ಒಂದು ಸೆಷನ್ ಅಲ್ಲಿ ನೀವೇನ್ ಕಲಿತೀರಾ ಅಂತಂದ್ರೆ ಪ್ರಾಣಾಯಾಮ, ಮಂತ್ರ ಜಪ ಮತ್ತು ಇದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು, ಪ್ರಾಬ್ಲಮ್ಗಳು ಬಂದಾಗ ನಾವ್ ಇದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮ್ಗಿಲ್ಲಿರುತ್ತೆ. ಈಗ ಏನಾಗತ್ತೆ ಅಂತ ಹೇಳಿದ್ರೆ ನಾವುಗಳು ಏನಾದ್ರೂ ಒಂದು ವಿಚಾರವನ್ನ ಪ್ರತಿದಿನ ನಮ್ಮ ಜೀವನದಲ್ಲಿ ನಡೀತಾ ಇರತ್ತೆ. ಕೆಲವೊಂದ್ಸಲ ಹೇಳ್ತಾರೆ ನಮ್ಗೆ ಪುಣ್ಯ ಬೇಕು, ಕೆಲವೊಂದ್ಸಲ ನಮ್ಗೆ ಕೆಲವೊಂದು ವಿಚಾರಗಳಲ್ಲಿ ತೊಂದರೆಗಳಿಂದ ನಾವು ಹೊರಗ್ ಬರ್ಬೇಕು. ಈ ತರದೆಲ್ಲ ನಡಿಬೇಕು ಅಂತ ಹೇಳಿದಾಗ ನಮ್ಗೆ ಸಮಥಿಂಗ್ ಬೇಕು, ದಾರಿ ತೋರ್ಸೋರು ಇರೋದಿಲ್ಲ. ಯಾರೋ ಒಬ್ರು ಗುರುಗಳು ಬಂದು ನಮ್ಗೆ ಹೇಳ್ಕೊಡ್ತಾರೆ. ಸೊ ಕಲ್ತವ್ರು ನಾವ್ ಯಾರಾದ್ರೂ ಇನ್ನೊಬ್ರಿಗೆ ಹೇಳ್ಕೊಟ್ರೆ ಇನ್ನೊಂದ್ 4 ಜನಕ್ಕೆ ಗೊತ್ತಾಗತ್ತೆ. ಸೊ ನನ್ಗೆ ಅದೇ ಅನ್ನಿಸ್ತು, ನಾನ್ ಕಲಿತಾ ಇದ್ದೀನಿ, ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಇದು ತುಂಬಾ ದೊಡ್ಡದು, ಇದು ಜರ್ನಿ ದೊಡ್ಡದು. ಒಂದಿನ 2 ದಿನದಲ್ಲಿ ನಿಮ್ಗೆ ಇದೆಲ್ಲ ಕೈಗೆ ಸಿಗುವಂತದ್ದು ಮಾಡುವಂತದ್ದು ಅಲ್ಲ. ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿನಿತ್ಯ ನಮ್ಮ ಮನೇನ ಗುಡ್ಸಿ ತೊಳೆದು ಇಟ್ಬಿಡ್ತೀವಿ. ಆದ್ರೆ ಕಸ ಗುಡ್ಸಿ ನೆಲ ಒರೆಸಿ ಇದ್ ಮಾಡ್ತೀವಿ. ಹೋಗ್ತಾ ಹೋಗ್ತಾ ಏನಾಗತ್ತೆ, ಅದೇ ಅಭ್ಯಾಸ ಮಾಡ್ಬಿಟ್ಟು ಹೋಗ್ತೀವಿ. ಆದ್ರೆ ಕೆಲವೊಂದು ವಿಚಾರಗಳು ಹಾಗಲ್ಲ. ಒಂದ್ಸಲ ಮಾಡಿದ್ರೆ ಪರ್ಮನೆಂಟ್ ಆಗಿ ನಿಂತ್ಕೊಳ್ಳುತ್ತೆ. ನಿಮ್ ಮನೇಲಿ ಉಪ್ಪಿನಕಾಯಿ ಹಾಕೊಂಡಿಟ್ರಿ, ಅದ್ ತಿಂಗ್ಳುಗಟ್ಲೆ ವರ್ಷಗಟ್ಲೆ ಅದನ್ನ ಉಪಯೋಗಿಸ್ಬೋದು. ಅನ್ನ ಸಾರು ಪ್ರತಿದಿನ ಮಾಡ್ಲೇಬೇಕು, ಆದ್ರೆ ಉಪ್ಪಿನಕಾಯಿ ವರ್ಷಕ್ಕ 2 ವರ್ಷಕ್ಕ ಒಂದ್ಸಲ ಮಾಡಿಟ್ರೆ ಅದಕ್ಕೆ ಅದ್ರದೇ ಅಂತ ವ್ಯಾಲ್ಯೂ ಇರುತ್ತೆ. ನಮಸ್ತೆ ಬೆಲ್ಲ ಮೇಡಮ್. ಮಾಡಿಟ್ವಿ, ಅದು ನಮಸ್ತೆಪ್ಪ, ನಮಸ್ತೆ ಸತ್ಯವತಿ ಅವರೇ. ಬೆಲ್ಲ ಮಾಡಿದ್ವಿ, ಬೆಲ್ಲ ಒಂದು 4-5 ವರ್ಷದವರೆಗೂ ಅದ್ರದ್ದು ವ್ಯಾಲಿಡಿಟಿ ಹಾಳಾಗಲ್ಲ. ಜೇನುತುಪ್ಪ ಪ್ರಕೃತಿ ಮಾಡಿಟ್ಟಿದೆ, ಅದು ಯಾವತ್ತಿಗೂ ಹಾಳೇ ಆಗಲ್ಲ. ಸೊ ಈ ತರ ನಾವು ಮಾಡಿಟ್ಟಂತ ಕೆಲವೊಂದು ವಿಚಾರಗಳು ಸಿದ್ಧಿ ಆಗತ್ತೆ ನಮ್ಗೆ. ಇದು ಇಟ್ಸ್ ಅ ಲಾಂಗ್ ಟರ್ಮ್, ಅಂದ್ರೆ ಒಂದೇ ದಿನಕ್ಕೆ 2 ದಿನಕ್ಕೆ ಆಗಲ್ಲ. ಇದು ಇಟ್ ವಿಲ್ ಟೇಕ್ ಟೈಮ್. ಆ ನಮ್ಗೆ ನಾವೊಂದು ವ್ಯವಸ್ಥೆ ಆಗೋವರೆಗೂ ನಾವು ಮುಂದೆ ಹೋಗ್ಬೇಕು. ಸೊ ಇದ್ರದ್ದು ಒಂದು ವೆಬಿನಾರ್ ತರ ಅನ್ಕೊಳ್ಳಿ. ಇದು ನಾವು ಡೈಲಿ ಒಂದು ಅರ್ಧ ಗಂಟೆ ಇದನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಇದು ಹೇಗಾಗತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದ್ಲು ಪ್ರಾಣಾಯಾಮ ಮಾಡಿ ನಮ್ಮ 7 ಚಕ್ರಗಳನ್ನ ಶುದ್ಧಿ ಮಾಡ್ಕೊಂಡು ಓಂಕಾರವನ್ನ ಮಾಡ್ತೀವಿ. ಆಗ ನಮ್ಮ ಒಂದು ನೋಡಿ, ನಮ್ಮ ದೇಹದಲ್ಲಿ 7 ಚಕ್ರಗಳ ಅಲ್ಲ, ತುಂಬಾ ಚಕ್ರಗಳಿದೆ. ನಾಡಿಗಳು 72,000 ನಾಡಿನ ಇಲ್ಲ, 3.5 ಕೋಟಿ ನಾಡಿಗಳಿದೆ. ಸೊ ಹಾಗೇನೆ ನಮ್ಮ ಮೂಲಾಧಾರ ಚಕ್ರ ಭೂತತ್ವವನ್ನ ಹೊಂದಿರುತ್ತೆ. ಸ್ವಾಧಿಷ್ಠಾನ ಚಕ್ರ ಜಲತತ್ವವನ್ನ, ಮಣಿಪುರ ಚಕ್ರ ಅಗ್ನಿ ತತ್ವವನ್ನ, ಹಾಗೆ ಅನಾಹತ ಚಕ್ರ ವಾಯು ತತ್ವವನ್ನ, ಹಾಗೆ ವಿಶುದ್ಧ ಚಕ್ರ ಆಕಾಶ ತತ್ವವನ್ನ, ಹಾಗೆ ಆಜ್ಞಾ ಮತ್ತು ಸಹಸ್ರರ ಚಕ್ರಗಳು ಆಧ್ಯಾತ್ಮಿಕ ತತ್ವವನ್ನ ಹೊಂದಿರುತ್ತೆ. ಹಾಗೇನೆ ತತ್ವಗಳಲ್ಲಿ ಪುನಃ ಗಂಧ, ರಸ, ರೂಪ ಇದು ಬೇರೆ ಬರುತ್ತೆ. ಗಂಧ ಮೂಲಾಧಾರ ತತ್ವದಲ್ಲಿ, ಹಾಗೆ ಏನ್ ಹೇಳ್ತಾರೆ, ಆ ಜಲತತ್ವದಲ್ಲಿ ರಸ ಬರುತ್ತೆ, ಅಗ್ನಿ ತತ್ವದಲ್ಲಿ ಸ್ಪರ್ಶ ಬರುತ್ತೆ, ಹಾಗೆ ರೂಪ ಬರುತ್ತೆ ಅನಾಹತ ತತ್ವದಲ್ಲಿ. ವಿಶುದ್ಧ ತತ್ವದಲ್ಲಿ ಒಂದು ಹೊಸ ಈ ತರ ತತ್ವಗಳು, ಒಂದು 4-5 ತತ್ವಗಳು ನಮ್ಮಲ್ಲಿ ಬರುತ್ತೆ. ಈ ತತ್ವಗಳನ್ನೆಲ್ಲ ನಾವು ಲಯ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಇದೊಂದು ಆಧ್ಯಾತ್ಮಿಕ ಸಾಧನೆ ಅಂತ ಅನ್ಕೊಳ್ಳಿ. ಇಟ್ಸ್ ನಾಟ್ ಲೈಕ್ ಜಸ್ಟ್ ಒಂದು ಬಂದ್ರು ಕ್ಲಾಸ್ ಕಲ್ತ್ರು ಮುಂದೆ ಹೋದ್ರು, ಇಲ್ಲ. ಈ ಕ್ಲಾಸ್ ಕಲ್ತ್ ಮೇಲೆ ನಿಮ್ಗೆ ನಿಮ್ ಲೈಫ್ ಅಲ್ಲಿ ಎಫೆಕ್ಟಿವ್ ಆಗಿ ಒಂದು ಚೇಂಜಸ್ ಬರ್ಬೇಕಾಗತ್ತೆ. ಈಗ ನೀವು ಕಲ್ತಂತ ಮಂತ್ರಗಳು, ನೀವು ಮಾಡಿದಂತ ಪೂಜೆಗಳು, ನೀವು ಮಾಡಿದಂತ ಒಂದು ಇದು ನಿಮ್ಗೆ ವರ್ಕ್ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ ಮೇಡಮ್, ನಾನ್ ದಿನ ಬೆಳಗಾದ್ರೆ ಪೂಜೆ ಮಾಡ್ತೀನಿ, ದಿನ ಬೆಳಗಾದ್ರೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ, ಯಾಕೆ ನಂಗೆ ಯಾವಾಗ್ಲೂ ಈ ತರ ಆಗತ್ತೆ? ಯಾಕೆ ಅಂದ್ರೆ ನೀವು ಮಾಡಿದಂತ ಪೂಜೆ ಪುರಸ್ಕಾರಗಳು, ಮಾಡಿದಂತ ಜಪಗಳು ಹೋಗಿ ನಿಮ್ಮ ಒಂದು ಬೇರೆ ಶರೀರದಲ್ಲಿ ಕುತ್ಕೊಂಡ್ಬಿಡತ್ತೆ, ಈ ಶರೀರಕ್ಕೆ ಸಿಗ್ತಾ ಇರಲ್ಲ. ಯಾಕೆ? ನನ್ಗೆ ಇವತ್ತಿನ ದಿನಕ್ಕೆ ಇವಾಗ್ಲೇ ಬೇಕು ಅಂದಾಗ ನಾನು ಇದಕ್ಕೆ ಇವಾಗ ಮಾಡ್ಕೊಳ್ಬೇಕು. ಆದ್ರೆ ಒಂದೇ ದಿನಕ್ಕೆ ಎಲ್ಲ ನಿಮಗ್ ಸಿಕ್ಬಿಡತ್ತಾ? ಇಲ್ಲ. ಇದನ್ನ ನಾವು ಪ್ರತಿದಿನ ಅದನ್ನ ಸ್ಟ್ರೆಂತ್ ಮಾಡ್ತಾ ಹೋಗ್ಬೇಕು.
ಸೊ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಮ್ ಇಸ್ಕಾನ್ ನಲ್ಲಿ ನಮ್ಗೆ ಆಬ್ವಿಯಸ್ಲಿ ಎಲ್ರಿಗೂ ಹೇಳ್ಕೊಟ್ಟಿರ್ತಾರೆ ಪ್ರತಿದಿನ 16 ರೌಂಡ್ ಜಪ ಮಾಡಿ ಹರೇ ಕೃಷ್ಣ ಮಂತ್ರ ಹೇಳಿ, ಇಟ್ಸ್ ಅ ಗುಡ್ ಅಂತ. ನಾನು ನಿಮ್ಗೆ ತುಂಬಾ ಸಲ ಹೇಳಿದೀನಿ ಅಟ್ಲೀಸ್ಟ್ 1 ರೌಂಡ್ ಜಪ ಮಾಡಿ ನಿಮ್ ಜೀವನದಲ್ಲಿ ತುಂಬಾ ಚೆನ್ನಾಗಾಗತ್ತೆ ಅಂತ. ಸೊ ಇದನ್ನೇ ನಾನು ನಿಮ್ಗೆ ಒಂದು ಏನ್ ಹೇಳ್ತಾರೆ ಒಂದು ಏನು ಒಂದು ಎಫೆಕ್ಟಿವ್ ಆಗಿ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋ ತರ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಸೊ ಇದು ಏನ್ ಮಾಡತ್ತೆ ಅಂತ ಹೇಳಿದ್ರೆ ನಿಮ್ಮ ಜಪ ನಿಮ್ಮ ಒಂದು ಆರದಲ್ಲೇನೆ ಭಗವಂತನನ್ನ ಸೃಷ್ಟಿ ಮಾಡುತ್ತೆ. ಆ ಭಗವಂತನಿಂದ ಇಟ್ಸ್ ಓಕೆ ಚಂದ್ರಸಪ್ಪ ಅವ್ರೆ, ಈ ಭಗವಂತನಿಂದ ನಾವು ಪಡಿಬೇಕಾಗಿರೋದು ಸಾವಿರ ಇರತ್ತೆ, ಐಹಿಕ ಮಾತ್ರ ಅಲ್ಲ. ಇವತ್ ನಾನು ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ದುಬೈಯ ಒಬ್ಬ ಶೇಖು ಒಂದು ಗಾಲ್ಫ್ ಕ್ಲಬ್ 500 ಎಕರೆನಲ್ಲಿ ಗಾಲ್ಫ್ ಕ್ಲಬ್ ಮಾಡ್ತಾನಂತೆ. ಗಾಲ್ಫ್ದು ಒಂದು ದೊಡ್ಡದು ಇದು ಮಾಡ್ತಾನೆ. ಅಲ್ಲಿ ಏನಾಗತ್ತೆ ಅವನು ಪ್ರಪಂಚದ ಅತ್ಯಂತ ದೊಡ್ಡ ದೊಡ್ಡ ಗಾಲ್ಫ್ ಪ್ಲೇಯರ್ಸ್ ನ ಕರಿತಾನಂತೆ. ಗಾಲ್ಫ್ ಪ್ಲೇಯರ್ಸ್ ನ ಕರೆದಾಗ ಅಲ್ಲಿ ಎಲ್ಲರೂ ಆಟ ಆಡ್ತಾರೆ, ಆದ್ರೆ ಅದ್ರಲ್ಲಿ ಒಬ್ಬ ವರ್ಲ್ಡ್ ಚಾಂಪಿಯನ್ ಇರ್ತಾನೆ. ಅವನನ್ನ ಕರೆದು ಕೇಳ್ತಾರೆ ನಿಂಗೆ ಏನ್ ಬೇಕು ಇದ್ರಲ್ಲಿ ಅಂತ. ಅದಕ್ಕೆ ಅವ್ನು ಹೇಳ್ತಾನಂತೆ ನಂಗೊಂದು ಕ್ಲಬ್ ಕೊಡಿ ಸಾಕು ಅಂತ. ಕ್ಲಬ್ ಅಂದ್ರೆ ಗಾಲ್ಫ್ ಪ್ಲೇಯರ್ಸ್ ಭಾಷೆಯಲ್ಲಿ ಅವ್ರು ಆಡ್ತಾರಲ್ಲ ಒಂದು ಇದು ಬ್ಯಾಟ್, ಅದನ್ನ ಕ್ಲಬ್ ಅಂತ ಹೇಳ್ತಾರೆ. ಸೊ ನಂಗೆ ಅದು ಕೊಟ್ರೆ ಸಾಕು ಅಂತ ಅವ್ನು ಹೇಳ್ತಾನೆ. ಆದ್ರೆ ದುಬೈ ಶೇಖ್ ಏನಂತ ಅನ್ಕೊಳ್ತಾನೆ ಇವನಿಗೆ ಕ್ಲಬ್ ಬೇಕು ಅಂತ ಹೇಳಿ. ಅದು ಫಂಕ್ಷನ್ ಮುಗಿಯತ್ತೆ ಎಲ್ಲ ಆಗತ್ತೆ, ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಒಂದೂವರೆ ತಿಂಗಳಲ್ಲಿ ಅವನಿಗೊಂದು ದೊಡ್ಡ ಬಾಕ್ಸ್ ಬರುತ್ತೆ ಅವ್ನ ಮನೆ ಇದಕ್ಕೆ. ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅವನಿಗೆ 50 ಎಕರೆದು ಒಂದು ಕ್ಲಬ್ ಕೊಟ್ಟಿರ್ತಾನಂತೆ. ಸೊ ಹಾಗೇನೆ 50 ಎಕರೆ ಕ್ಲಬ್ ಅಂತ ಹೇಳಿದ್ರೆ 50 ಎಕರೆದು ಒಂದು ಗಾಲ್ಫ್ ಕ್ಲಬ್ ನ ರೆಡಿ ಮಾಡಿ ಅವನಿಗೆ ಗಿಫ್ಟ್ ಮಾಡಿರ್ತಾನೆ. ಸೊ ನಾವು ತುಂಬಾ ಸಲ ಅನ್ಕೊಳ್ತಿರ್ತೀವಲ್ಲ ಭಗವಂತ ನಾನು ಎಷ್ಟೊಂದ್ ಸಲ ಏನೇನೋ ಮಾಡಿರ್ತೀನಿ ಆದ್ರೆ ಭಗವಂತ ಕೇಳಿಸ್ಕೊಂಡೇ ಇಲ್ಲ ಅಂತ ಅಂತೀವಲ್ಲ. ನೋಡಿ ಇವನೊಬ್ಬ ದುಬೈ ಶೇಖ್, ಅವನು 50 ಎಕರೆದು ಒಂದು ಗಾಲ್ಫ್ ಕ್ಲಬ್ ಮಾಡಿ ಇವನಿಗೆ ಕೊಡುವಷ್ಟು ತಾಕತ್ ಅವನಿಗಿದೆ ಅಂತಂದಾಗ ಭಗವಂತ ಈ ಬ್ರಹ್ಮಾಂಡಕ್ಕೆ ಭಗವಂತ ಅವನ್ ನಮಗೇನೋ ಒಂದ್ ದೊಡ್ಡದ್ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆ ಕ್ಷಣಕ್ ನಮಗ್ ಸಿಕ್ಕಿರಲ್ಲ, ಆದ್ರೆ ಟೈಮ್ ಬಂದಾಗ ಖಂಡಿತವಾಗ್ಲೂ ಅವ್ನ್ ಕಳಿಸ್ಕೊಡ್ತಾನೆ ಪೋಸ್ಟ್ ಅಲ್ಲಿ ಆ ಗಿಫ್ಟ್ ಗಳನ್ನ. ಸೊ ಹಾಗೇನೆ ನಾವಿವಾಗ ಏನ್ ಮಾಡ್ತಿದೀವಿ ಅಂತಂದ್ರೆ ಆ ಭಗವಂತನ ಹತ್ರ ಆಗಿ ನಮಗ್ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋದಕ್ಕೆ ಮಾತ್ರವಲ್ಲ. ಇದು ಕೇವಲ ಐಹಿಕ ಜೀವನದ ಸುಖಕ್ಕಾಗಿ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಜೀವನಕ್ಕೆ ಭಾವನಾತ್ಮಕ ಮತ್ತು ಮಾನಸಿಕ ಎಲ್ಲ ತೊಂದರೆಗಳಿಂದ ನಾವು ನಿವಾರಣೆಯಾಗಿ ಮುಂದೆ ಹೋಗೋದಕ್ಕೆ ದಾರಿ ಮಾಡ್ಕೊಡುತ್ತೆ. ಇಲ್ಲಿ ಮೇನ್ ಆಗಿ ನಾನು ಒಂದು ದಿನಕ್ಕೆ 1,00,000 ಜಪ ಮಾಡ್ತೇನೆ. ಮ್ಯೂಟ್ ಮಾಡ್ಕೊಳ್ತೀರಲ್ಲ, ಯಾರಿದ್ದೀರಾ ಮೇಡಮ್? ನಾ ಒಂದ್ ನಿಮಿಷ ಮಾತಾಡ್ಬೋದಾ? ಒಂದ್ ಸೆಕೆಂಡ್. ನಾನೀಗ ಕ್ಲಾಸ್ ಮಾಡ್ತಾ ಇದ್ದೀನಲ್ಲ, ಕೊನೆಯಲ್ಲಿ ಮಾತಾಡಿ ಮೇಡಮ್. ಸ್ಕ್ರೀನ್ ಚೆನ್ನಾಗ್ ಬರ್ತಾ ಇಲ್ಲ, ನೀವು ಅದು ಬರ್ತಾ ಸ್ವಲ್ಪ ಒಂಥರ ಬರ್ತಾ ಇದೆ, ಅದ್ ಹೇಳಕ್ಕೆ ಮೇಡಮ್. ಸ್ಕ್ರೀನು ಮಾತಾಡ್ತಾ ಇದ್ರಲ್ಲ ಕ್ರ್ಯಾಕ್ ಕ್ರ್ಯಾಕ್ ತರ ಬರ್ತಾ ಇದೆ. ಅದನ್ನ ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ ನಾಗರತ್ನ ಅವ್ರೆ. ಹೌದಾ? ಹಾ, ಬೇರೆಯವರಿಗೆಲ್ಲ ಕೇಳಿಸ್ತಾ ಇದೆ ಅಲ್ಲ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ ಚೆನ್ನಾಗಿ. ಅದು ನಿಮ್ಮ ಫೇಸ್ ಬರ್ತಾ ಇಲ್ಲ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ನಿಮ್ ಫೇಸ್ ಬರ್ತಾ ಇಲ್ಲ. ಚೆನ್ನಾಗ್ ಬರ್ತಾ ಇಲ್ಲ, ಕ್ರ್ಯಾಕ್ ಒಂಥರ ಇದಾಗ್ತಾ ಇದೆ ಮೇಡಮ್, ಶೇಕ್ ಆಗ್ತಿದೆ. ಇಲ್ಲ ಮೇಡಮ್, ಕ್ಲಾರಿಟಿ ಇದೆ, ಕ್ಲಾರಿಟಿ ಇದೆ, ನಿಮ್ ಫೇಸ್ ಬರ್ತಾ ಇಲ್ಲ. ಫೇಸ್ ಕಾಣ್ತಾ ಇದೆ, ಮೋಸ್ಟ್ಲಿ ಬಂದಿಲ್ಲ. ನಿಮ್ಮ ನೆಟ್ವರ್ಕ್ ತೊಂದ್ರೆ ಇರ್ಬೇಕು, ಸ್ವಲ್ಪ ನೆಟ್ವರ್ಕ್ ಇರುವಂತ ಜಾಗದಲ್ಲಿ ಹೋಗಿ. ಇಲ್ಲ ಮೇಡಮ್, ಬ್ಲರ್ ಆಗ್ತಾ ಇದೆ ಸ್ವಲ್ಪ. ಹೌದಾ? ಹೌದು ಮೇಡಮ್, ಬ್ಲರ್ ಆಗ್ತಾ ಇದೆ, ಅದ್ ಹೇಳಕ್ ಬಂದಿಲ್ಲ ನಂಗೆ. ಒಂದೇ ಒಂದ್ ನಿಮಿಷ. ಈಗ ಓಕೆ, ಸೌಂಡ್ ಬರ್ತಾ ಇದೆ. ಸೌಂಡ್ ಕುಟ್ಟೋ ಸೌಂಡ್ ಬರ್ತಾ ಇದೆ, ಬಿಕಾಸ್ ನಮ್ ಬಿಲ್ಡಿಂಗ್ ಮೇಲೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಓಕೆ, ಈಗ ಕೇಳಿಸ್ತಾ ಇದೆಯಾ? ಸರಿ ಇದೆ ಮೇಡಮ್, ಸರಿ ಇದೆ. ಓಕೆ. ನಾವು ಪ್ರತಿದಿನ ನಮ್ಮ ಒಂದು ಲೈಫ್ ಅಲ್ಲಿ ನಾಟ್ ಓನ್ಲಿ ನಾ ಹೇಳಿದ್ನಲ್ಲ, ನಾನು ಎಲ್ಲೋ ನಿಲ್ಸ್ಬಿಟ್ನಲ್ಲಪ್ಪ, ನಂಗೆ ಮರ್ತೋಯ್ತು. ಜಪ ಮಾಡ್ತೀನಿ ಅಂತ ಹೇಳಿದ್ರಲ್ಲ.
ಜಪ ಮಂತ್ರ. ಈ ಮಂತ್ರವನ್ನ ಪ್ರತಿನಿತ್ಯ ಯಾವಾಗ್ಲೂ ಅಷ್ಟೇ, ನಾನು ಒಂದಿನಕ್ಕೆ 1 ಲಕ್ಷ ಮಾಡ್ತೀನಿ, 2 ಲಕ್ಷ ಮಾಡ್ತೀನಿ, ಓಕೆ, ನೋ ಪ್ರಾಬ್ಲಮ್, ಮಾಡಿ ಸಂತೋಷ. ಅದನ್ನ ಅನುಷ್ಠಾನಕ್ಕೆ ತಗೊಂಡ್ ಬಂದಾಗ ನಾವು ಪ್ರತಿನಿತ್ಯ ಕಾನ್ಸ್ಟೆಂಟ್ ಆಗಿ ಮಾಡಕ್ ಶುರು ಮಾಡ್ತೀವಿ. ಯಾವುದೇ ಒಂದು ವಿಚಾರವನ್ನ ನಮ್ ಕಡೆ ಅಟ್ರಾಕ್ಟ್ ಮಾಡ್ಬೇಕು, ಯಾವುದೇ ಒಂದು ವಿಚಾರವನ್ನ ನಮ್ ಲೈಫ್ ಅಲ್ಲಿ ನಾವು ಅದನ್ನ ಕರೆಕ್ಟ್ ಆಗಿ ವೇಗ್ ತಗೊಂಡ್ ಹೋಗ್ಬೇಕು ಅಂದಾಗ ಕಾನ್ಸ್ಟೆಂಟ್ ಆಗಿ ತಗೊಂಡ್ ಹೋಗ್ಬೇಕಾಗತ್ತೆ. ನಂಗೆ ಏನಾಗತ್ತೆ ಅಂತ ಹೇಳಿದ್ರೆ, ನಂಗೆ ಕೆಲವೊಂದ್ಸಲ ಎಲ್ಲಾದ್ರೂ ಹೋಗ್ಬೇಕಾಗ್ ಬರತ್ತೆ, ಏನಾದ್ರು ಮಾಡ್ಬೇಕಾಗತ್ತೆ, ಕಟ್ ಆಗತ್ತೆ, ಅವಾಗ ಒಂದ್ 50 ಫೋನ್ ಬರ್ತಾ ಇರತ್ತೆ, ನಂಗೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆಗತ್ತೆ. ಸೊ ಹಾಗಾಗಿ ಇದನ್ನ ನಾನು ಒಂದು ಕಾನ್ಸ್ಟೆನ್ಸ್ ಒಂದ್ ಲೆವೆಲ್ ಅಲ್ಲಿ ತಗೊಂಡ್ ಹೋಗ್ಬೇಕು ಅನ್ಕೊಂಡಿದೀನಿ. ಈ 1 ವಾರ ಇದನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ನೆಕ್ಸ್ಟ್ ವಾರದಿಂದ ಚಾರ್ಜಸ್ ಇರುತ್ತೆ. ಸೊ ಅದಕ್ಕೆ ಅದ್ರದೇ ಆಗಿರುವಂತ ಚಾರ್ಜಸ್ ನಾನು ಅದನ್ನ ಹೇಳ್ತೀನಿ. ನಾನು ತುಂಬಾ ಕಾಸ್ಟ್ಲಿನೂ ಅಲ್ಲ, ಹಾಗಂತ ತುಂಬಾ ಯಾಕೆ ಅಂದ್ರೆ ಯಾವುದೇ ಒಂದು ವಿಚಾರವನ್ನ ಫ್ರೀ ಆಗಿ ಕೊಟ್ಟಾಗ ಅದಕ್ಕೆ ಬೆಲೆ ಇರೋದಿಲ್ಲ. ನಾನು ತುಂಬಾ ಸಲ ಗಮನಿಸಿದೀನಿ ಕೂಡ. ಇದು ನಮ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರೇಖಿನಲ್ಲಿ ಕೆಲವರು ನಾನ್ ಫ್ರೀ ಆಗಿ ಕೊಡ್ತಾ ಇದೆ ಬಟ್ ಅದನ್ನ ಪ್ರಾಕ್ಟೀಸೇ ಮಾಡಲ್ಲ, ಅದನ್ನ ಏನ್ ಮಾಡ್ಬೇಕು ಅಂತಾನು ಕೆಲವರಿಗೆ ಗೊತ್ತಿರೋದಿಲ್ಲ. ಮತ್ತೆ ಇದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಫ್ರೀ ಆಗಿ ಕೊಟ್ಟಾಗ ಅವರ ಕರ್ಮಗಳಿಗೆ ನಾನ್ ಇದು ಕೊಡ್ಬೇಕಾಗತ್ತೆ, ಏನ್ ಹೇಳ್ತಾರೆ, ನನ್ನ ಇದು ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಈಗ 1 ವಾರ ಇದನ್ನ ಒಂದು ವೆಬಿನಾರ್ ಅನ್ಕೊಳ್ಳಿ. ಯಾರ್ಯಾರಿಗೆ ಇಷ್ಟ ಇದೆ, ಯಾರ್ಯಾರು ಮುಂದೆ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಅವರು ನೆಕ್ಸ್ಟ್ ಹೊಸ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಬೋದು. ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇದು ಬೇಸಿಕ್, ಇದು ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ಮಾಡ್ತಿದೀವಿ ಇದನ್ನ ಬೇಸಿಕ್. ಆದ್ರೆ ಹೋಗ್ತಾ ಹೋಗ್ತಾ ನಾವು ಅದನ್ನ ಒಂದು ಹೈಯರ್ ಲೆವೆಲ್ಗೆ ತಗೊಂಡ್ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ಈಗ ಮೊದಲನೇದಾಗಿ ನಾವು ಪ್ರಾಣಾಯಾಮವನ್ನ ಮಾಡೋಣ. ತುಂಬಾ ಏನ್ ಹೇಳ್ತಾರೆ, ಅನುಲೋಮ ವಿಲೋಮವನ್ನೇ ಮಾಡೋಣ. ಆ ನಂತರ ಮಂತ್ರವನ್ನ 108 ಸಾರಿ ನಿಮ್ಮ 2 ಗ್ರೂಪ್ ಅಲ್ಲಿ ನಾನು ಇದನ್ನ ಪೋಸ್ಟ್ ಮಾಡಿದೀನಿ. ಸೊ ಕೆಲವರೆಲ್ಲ ಬರ್ಕೊಂಡಿದ್ದೀರಾ ಅಂತಾನು ಅನ್ಕೊಂಡಿದೀನಿ. ಬರ್ಕೊಂಡಿರೋರು ಅದನ್ನ ನೋಡ್ಕೊಂಡು ಮೊದಲನೇ ಸಲ ಇದ್ ಮಾಡಿ. ತುಂಬಾ ಜನಕ್ಕೆ ಈ ಮಂತ್ರ ಬಾಯ್ಪಾಠ ಬರುತ್ತೆ. ಸೊ ಆ ನಂತರ ತದನಂತರದಲ್ಲಿ ನಾವು ಮಾಡ್ಬೇಕಾಗಿರೋ ಕೆಲಸಗಳನ್ನು ಹೇಳ್ತೀವಿ. ಮೊದಲನೇದಾಗಿ ಎಲ್ರು ನಿಮ್ಮ ಕೈಗಳನ್ನ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ. ಇವತ್ತಿನ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಎಲ್ಲ ದೇವಾನುದೇವತೆಗಳಿಗೆ, ಹೆತ್ತಂದ ತಂದೆ ತಾಯಿಗಳಿಗೆ, ಕುಲದೇವರಿಗೆ, ಗ್ರಾಮ ದೇವತೆಗೆ, ಇಷ್ಟ ದೇವರಿಗೆ, ಕುಲಗುರುಗಳಿಗೆ, ಇಷ್ಟ ಗುರುಗಳಿಗೆ, ಹಾಗೂ ಪ್ರಪಂಚದ ಎಲ್ಲರಿಗೂ ಗುರುವಾದ ಶ್ರೀಕೃಷ್ಣನಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತಿನ ದಿನ 7ನೇ ತಾರೀಕು 2ನೇ ತಿಂಗಳು 2025 ಇಸ್ವಿಯಲ್ಲಿ ನಾವು ಇರುವಂತ ಜಾಗವನ್ನ ನೀವು ನೆನೆಸ್ಕೊಳ್ಳಿ. ಯಾವ ಏರಿಯಾದಲ್ಲಿ ಇದ್ದೀರಾ ಅಂತ. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಜ್ಜ ಅಜ್ಜಿ, ಇಂಥ ಕುಲದಲ್ಲಿ ನಾನು ಹುಟ್ಟಿದೀನಿ, ಸೊ ಇಂಥ ಪ್ಲೇಸ್ ಅಲ್ಲಿ ಕುತ್ಕೊಂಡು ನನ್ನ ಜೀವನದ ಈ ಒಂದು ವಿಚಾರವನ್ನ ಸರಿ ಮಾಡ್ಕೋಬೇಕು ಭಗವಂತ, ಅದಕ್ಕೋಸ್ಕರ ಈ ಒಂದು ಸಂಕಲ್ಪದಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೀನಿ. ನನ್ನ ಈ ವಿಚಾರವನ್ನ ಸರಿ ಮಾಡಿ ನನ್ನ ಜೀವನದಲ್ಲಿ ಉನ್ನತ ಅಭಿವೃದ್ಧಿಯನ್ನ ತಂದ್ಕೊಡ್ತಿರೋದಕ್ಕೆ ನಿನ್ಗೆ ಧನ್ಯವಾದಗಳು ಅಂತ ಹೇಳ್ಕೊಂಡು ಈ ಒಂದು ಕೈಂಕರ್ಯಕ್ಕೆ ಕೈ ಹಾಕ್ತಾ ಇದ್ದೀನಿ. ನಾವು ಕೆಲವರೆಲ್ಲ ಹೆಚ್ಚು ಕಮ್ಮಿ ಎಲ್ಲರೂ ಗಣೇಶನನ್ನ ಪ್ರಾರ್ಥನೆ ಮಾಡ್ತಾರೆ. ನಾವ್ ಇಸ್ಕಾನ್ ನಲ್ಲಿ ಯಾವಾಗ್ಲೂ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಸೊ ಇಬ್ರ ಹೆಸರು ನಾನು ತಗೊಂಡಿದ್ದೀನಿ. ಸೊ ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಇಷ್ಟವಾಗಿರುವಂತ ದೇವರನ್ನ ಇದ್ ಮಾಡ್ಕೊಂಡು ಮುಂದಿನ ಕಾರ್ಯಕ್ರಮವನ್ನ ಶುರು ಮಾಡಿ. ಈಗ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಧ್ಯಾನ ಮಾಡುವಾಗ ಯಾರನ್ನ ಧ್ಯಾನ ಮಾಡ್ಬೇಕು, ಹೇಗ್ ಧ್ಯಾನ ಮಾಡ್ಬೇಕು, ಅದು ಕೂಡ ಆಧ್ಯಾತ್ಮದಲ್ಲಿ ತುಂಬಾ ದೊಡ್ಡ ವಿಚಾರ. ಇತ್ತೀಚಿನವರೆಗೂ ನಾನು ಧ್ಯಾನ ಮಾಡುವಾಗ ಬ್ಲಾಂಕ್ ಆಗಿ ಧ್ಯಾನ ಮಾಡ್ತಿದ್ದೆ. ಆದ್ರೆ ಇವಾಗ ನಂಗೆ ಅರ್ಥ ಆಗ್ತಿದೆ, ಧ್ಯಾನ ಮಾಡುವಾಗ ನಿಮ್ಮ ಇಷ್ಟ ದೇವರನ್ನ ಕುರಿತು ಅಥವಾ ನಿಮ್ಮ ಮನೆ ದೇವರನ್ನ ಕುರಿತು ಧ್ಯಾನ ಮಾಡ್ಬೇಕಾಗತ್ತೆ. ನಮ್ಮಲ್ಲೆಲ್ಲ ಕೃಷ್ಣನನ್ನ ಧ್ಯಾನ ಮಾಡ್ತಾರೆ. ಇದು ಹೇಗಾಗತ್ತೆ ಅಂತ ಹೇಳಿದ್ರೆ, ನಾವು ಜಪಿಸ್ತಾ ನಮ್ಮ ಮಂತ್ರದಿಂದ ಬರುವಂತ ಆ ಶಕ್ತಿ, ಆ ಶಬ್ದ ರೂಪ ನಾದ ಬ್ರಹ್ಮನನ್ನ ಸೃಷ್ಟಿ ಮಾಡುತ್ತೆ ಮೊದಲನೇದಾಗಿ. ಎರಡನೇದು, ಆ ಶಬ್ದದಿಂದ ಬ್ರಹ್ಮನೇ ನಮ್ಮ ಮುಂದೆ ಬರ್ತಾನೆ. ಬ್ರಹ್ಮ ಅಂದ್ರೆ ಇಲ್ಲಿ ಬ್ರಹ್ಮ ಅಲ್ಲ, ಭಗವಂತ. ನಾವು ಕೃಷ್ಣನನ್ನ ಈಗ ಜಪ ಮಾಡ್ತಿದೀವಿ, ಆ ಕೃಷ್ಣ ಆ ಒಂದು ಮಂತ್ರದ ಮೂಲಕ ಕಂಪ್ಲೀಟ್ ಆಗಿ ಜಪ ಆಗ್ತಾರೆ, ಇದು ಕ್ರಿಯೇಟ್ ಆಗ್ತಾರೆ. ಆ ಕೃಷ್ಣನಿಗೆ ನಿತ್ಯ ನಾವು ಪ್ರಾರ್ಥನೆ ಮಾಡ್ಬೇಕು. ಇದು ನಮ್ಮ ಆರದಲ್ಲಿ ಬಂದು ಕುತ್ಕೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ. ಇಟ್ಸ್ ನಾಟ್ ಅನ್ ಈಸಿ ಅಂಡ್ ವೆರಿ ಸ್ಮಾಲ್ ವಿಚಾರ, ಇದು ತುಂಬಾ ದೊಡ್ಡ ವಿಚಾರ. ತುಂಬಾ ಜನ ತುಂಬಾ ದುಡ್ಡು ಕೊಟ್ಟು ಹೋಗ್ತಾರೆ, ಆದ್ರೆ ನಾವು ಅಷ್ಟೊಂದು ದುಡ್ಡು ಕೊಟ್ಟಿಲ್ಲ, ಮತ್ತೆ ತುಂಬಾ ಆರಾಮಾಗಿ ಕಲಿತಾ ಇದ್ದೀವಿ. ಸೊ ಮೊದಲನೇದಾಗಿ ಅನುಲೋಮ ವಿಲೋಮವನ್ನ ಮಾಡಿ, ಬಲಗಡೆ ಮೂಗನ್ನ ಮುಚ್ಚಿ ಎಡಗಡೆ ಮೂಗಿಂದ ಉಸಿರನ್ನ ಒಳಗ್ ತಗೊಳ್ಳಿ.
ಹಾಗೆ ಎಡಗಡೆ ಮೂಗಿಂದ ಬಿಟ್ಟು ಎಡಗಡೆ ಮೂಗನ್ನ ಮುಚ್ಚಿ ಬಲಗಡೆ ಮೂಗಿಂದ ಬಿಡಿ. ಇದು ಜಸ್ಟ್ ಅನುಲೋಮ ವಿಲೋಮ. ನಾನ್ ನಿಮ್ಗೆ ಯಾರಿಗೂ ಇದು ಮಾಡ್ತಾ ಇರಲ್ಲ. ಬಾಹ್ಯ ಕುಂಭಕ ಅಂತರ್ಕುಂಭಕ ಮಾಡೋದಕ್ಕೆ ನಾಡಿ ಶೋಧನ ಅಂತ ಹೇಳ್ತಾರೆ, ಅದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬರುತ್ತೆ. ಬಟ್ ಇವಾಗ ಜಸ್ಟ್ ನೀವೊಂದು ದೀರ್ಘ, ಮತ್ತೆ ಇನ್ನು ಫಸ್ಟ್ ಎಲ್ಲಕ್ಕಿಂತ ಮುಂಚೆ ದೀರ್ಘವಾಗಿ ಉಸಿರನ್ನ ಒಳಗ್ ತಗೊಳ್ಳಿ. 2 ನಿಮಿಷ ಹೋಲ್ಡ್ ಮಾಡಿ ಅದನ್ನ ಹೊರಗ್ ಬಿಡಿ. 5 ಉಸಿರಾಟವನ್ನ ಈ ತರ ಬಿಡಿ. ಬಾಯಿಂದ ಬಿಡಿ ಮೊದಲು. ಐದಾಯ್ತು. ಅನುಲೋಮ ವಿಲೋಮ ಸ್ಟಾರ್ಟ್ ಮಾಡಿ. ಇದೊಂದು 10 ಮಾಡಿ ಸಾಕು. ಎಡಗಡೆಯಿಂದ ತಗೊಂಡು ಬಲಗಡೆಯಲ್ಲಿ ಬಿಟ್ಟು ಬಲಗಡೆಯಿಂದ ತಗೊಂಡು ಎಡಗಡೆ ಬಿಡೋದು 1 ಅಂತಾರೆ. ಈ ತರ 10 ರೌಂಡ್ ಮಾಡ್ಬೇಕು. ಎರಡು ರೌಂಡ್ ಆಯ್ತು. ಎಲ್ರಿಗೂ ಹೇಗ ಅನಿಸ್ತಾ ಇದೆ? ನಂಗೆ ಆನ್ಸರ್ ಬೇಕು. ಮನ್ಸಲ್ಲಿ ಏನಾದ್ರು ರಿಲ್ಯಾಕ್ಸ್ ಅನಿಸ್ತಾ ಇದೆ? ರಿಲ್ಯಾಕ್ಸ್ ಆಗಿದೆ ಮೇಡಮ್, ಆರಾಮ್ಸಂದೆ. ಕಣ್ಣೆಲ್ಲ ಒದ್ದಾಗ್ತಾ ಇದೆ ಮೇಡಮ್. ಓಕೆ. ಈಗ ಇದು ಏನಕ್ಕೆ ಮಾಡಿಸ್ತೆ ಅಂತ ಹೇಳಿದ್ರೆ, ನಿಮ್ಮ ಮನ್ಸಲ್ಲಿ ಬರುವಂತ ಸಾವಿರಾರು ಆಲೋಚನೆಗಳು ನಿರ್ನಾಮವಾಗಿ ನಿಮ್ಮ ಮನಸ್ಸು ಒಂದ್ ಕಡೆ ಕಾನ್ಸಂಟ್ರೇಟ್ ಆಗ್ಬೇಕು. ಈ ಯಾವುದೇ ಒಂದು ಮಂತ್ರವನ್ನ ನಾವು ಮಾಡುವಾಗ, ಯಾವುದೇ ಒಂದು ದೇವತಾ ಕಾರ್ಯಗಳನ್ನ ಮಾಡುವಾಗ ನಮ್ಮ ಮನಸ್ಸು ಕಾನ್ಸಂಟ್ರೇಷನ್ ಬರ್ಬೇಕು. ಸೊ ಆ ಕಾನ್ಸಂಟ್ರೇಷನ್ ಸಾಧನೆ ಮಾಡೋದಕ್ಕೆ ಪ್ರಾಣಾಯಾಮ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಯಾವಾಗ್ಲೂ ಲಾಜಿಕಲ್ ಮೈಂಡು ಮತ್ತೆ ಇದು ಸಬ್ ಕಾನ್ಶಿಯಸ್ ಮೈಂಡು ತಿಕ್ಕಾಟ ಜಗ್ಗಾಟದಲ್ಲಿ ಕುತ್ಕೊಂಡಿರುತ್ತೆ. ಲಾಜಿಕಲ್ ಮೈಂಡಿಗೆ ಒಂದು ದಿನಕ್ಕೆ 60,000 ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ಆಲೋಚನೆಗಳನ್ನೆಲ್ಲ ಕಟ್ ಮಾಡಿ ನಾವು ನಮ್ಮ ಒಂದು ಆಧ್ಯಾತ್ಮಿಕ ಜರ್ನಿಯನ್ನ ತುಂಬಾ ಈಸಿಯಾಗಿ ಸ್ಮೂತ್ ಆಗಿ ತಗೊಂಡು ಹೋಗೋದಕ್ಕೆ ಈ ಪ್ರಾಣಾಯಾಮ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಟೆಂಪಲ್ ಅಲ್ಲಿ ನೋಡಿರ್ಬೋದು, ಪುರೋಹಿತರು ಯಾವುದೇ ಪೂಜೆ ಮಾಡುವಾಗ, ಅನುಷ್ಠಾನ ಮಾಡುವಾಗ ಮೂಗಿಡ್ಕೊಂಡು ಆಡ್ತಾ ಇರ್ತಾರೆ. ಸೊ ಬಿಕಾಸ್ ಅವರು ಮನೇಲಿ 1000 ಆಲೋಚನೆ ಅವರಿಗೂ ಪಾಪ ಇರುತ್ತೆ. ಸೊ ಅದನ್ನ ಬಿಟ್ಟು ಅವರು ಅಲ್ಲಿ ಮಾಡುವಾಗ ಪ್ರಾಣಾಯಾಮ ಮಾಡಿ ಮುಂದೆ ಮಾಡ್ತಾರೆ. ಸೊ ಈಗ ಆಯ್ತಲ್ಲ, ಈಗ ಮಂತ್ರವನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಯಾರ್ಯಾರು ಬರ್ಕೊಂಡಿದ್ದೀರಾ ಓಕೆ, ಬರ್ಕೊಳ್ಳಿಲ್ದವ್ರು ಈ ಮಂತ್ರವನ್ನ ನೋಡ್ಕೊಂಡು ಪಠನೆ ಮಾಡಿ 108. ಹೇಗೆ ಇದು ಪಠನೆ ಮಾಡೋದು ಅಂತ ಹೇಳ್ತೀನಿ. ಈಗ ಕೈಗಳನ್ನ ಈ ತರ ಇಟ್ಟೆ ಅಲ್ವಾ, 1 2 3 4 5 6 7 8 9 10 11 12. ಈ 4 ಬೆರಳಲ್ಲಿ 12 ನಂಬರ್ ಕೌಂಟ್ ಆಗತ್ತೆ. ಸೊ 12 ಆದ ತಕ್ಷಣ ಇಲ್ಲಿ 1 ಇಟ್ಕೊಳ್ಳಿ. 1 2 3 4 5 6 7 8 9. 12 9 108 ಆಗತ್ತೆ. ಇದನ್ನ ಕರಮಾಲೆ ಅಂತ ಹೇಳ್ತಾರೆ. ಯಾರ್ಯಾರು ಇಸ್ಕಾನ್ ಅನ್ನ ಫಾಲೋ ಮಾಡ್ತೀರಿ, ಯಾರ್ಯಾರು ನಿತ್ಯ ಜಪ ಮಾಡ್ತೀರಿ, ನೀವು ನಿಮ್ಮ ಜಪ ಬ್ಯಾಗ್ ಅನ್ನೇ ತಗೊಂಡ್ ಮಾಡಿ. ಇಲ್ದೇ ಇರೋರು ಜಪ ಮಣಿ ತರಿಸ್ಕೊಳ್ಳಿ, ಅಥವಾ ಯಾವ್ದೋ ಒಂದು 108 ಮಣಿಗಳನ್ನ ಜೋಡಿಸ್ಕೊಳ್ಳಿ. ಅದನ್ನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡುವಾಗ ಯಾವಾಗ್ಲೂ ಅಷ್ಟೇ ಕೈಗಳು ಈ ತರ ಒಳಗಡೆ ಹೋಗ್ಬೇಕು, ಬಟ್ಟೆ ಒಳಗಡೆ ಹೋಗ್ಬೇಕು. ಯಾಕೆ ಅಂದ್ರೆ ಅದನ್ನ ಬೇರೆ ದೇವತೆಗಳಿಗೆ ಈ ಜಪ ತಪಗಳೇ ಆಹಾರ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಜಪದ ಶಕ್ತಿಯನ್ನ ಅವ್ರು ತಗೊಳ್ತಾರೆ.
ಸೊ ಇದಕ್ಕೆ ತುಂಬಾ ಇದೆಲ್ಲ ಇರುತ್ತೆ. ಕುತ್ಕೊಳ್ವಾಗ ಯಾವ್ದಾದ್ರು ಬಟ್ಟೆ ಹಾಸಿ ಅಥವಾ ಎದ್ರ ಮೇಲಾದ್ರೂ ಕುತ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಅದಕ್ಕೂ ಕೆಲವರು ಏನ್ ಹೇಳ್ತಾರೆ, ಈ ಕಂಬಳಿ ಹಾಕೊಳ್ಳೋರು ಇದ್ದಾರೆ, ಆಮೇಲೆ ದರ್ಬೆಯ ಚಾಪೆಗಳನ್ನ ಹಾಕೊಳ್ಳುವಂಥದ್ದು, ಈ ತರ ಬೇರೆ ಬೇರೆ ವಿಧಾನಗಳು ನಮ್ಮಲ್ಲಿ ತುಂಬಾ ಇರುತ್ತೆ. ಸೊ ಈಗ ಸದ್ಯಕ್ಕೆ ಮನೆ ಮೇಲೆ ಕುತ್ಕೋಬೇಡಿ. ಈಗ ಟೇಬಲ್ ಮೇಲೆ ಕುತ್ಕೊಂಡವರು, ಚೇರ್ ಮೇಲೆ ಕುತ್ಕೊಂಡವರು ಓಕೆ, ಕೆಳಗಡೆ ಕುತ್ಕೊಳ್ಳುವವರು ಇನ್ಮೇಲೆ ನಿಮ್ದೇ ಆಗಿರುವಂತ ಒಂದು ಇದ್ರದ್ ನಡೆಯುತ್ತೆ, ಹತ್ತಿ ಬಟ್ಟೆ ನಡೆಯುತ್ತೆ, ರೇಷ್ಮೆ ಬಟ್ಟೆ ನಡೆಯುತ್ತೆ, ಅದ್ರ ಮೇಲೆ ಕುತ್ಕೊಳ್ಳಿ. ಇವತ್ ಮೊದಲನೇ ದಿನ ನಾನು ಅದಕ್ಕೆ ನಿಮ್ಗೆ ಅದ್ರದ್ದು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಈ ಮಂತ್ರದ್ದು ಜಪ ಮಾಡಿದ್ದು ನಿಮ್ಗೆ ಎಷ್ಟು ಪವರ್ಫುಲ್ ಆಗತ್ತೆ ಅಂದ್ರೆ, ನಿಮ್ಗೆ ಏನಾದ್ರು ತುಂಬಾ ಟೆನ್ಷನ್ ಆದಾಗ, ಏನು ತೋಚದೆ ಇದ್ದಾಗ, ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇದನ್ನ ಹಾಕೊಂಡು ಕುತ್ಕೊಳ್ಳಿ ಒಂದು ಅರ್ಧ ಗಂಟೆ. ನಿಮಗೆ ಗೊತ್ತಾಗತ್ತೆ ನಿಮ್ ಜೀವನದಲ್ಲಿ ಬಂದಿರುವಂತ ಪ್ರಾಬ್ಲಮ್ಗಳನ್ನ ಯಾವ ತರ ಸಾಲ್ವ್ ಮಾಡ್ಬೋದು ಅಂತ. ಈಶಾನ್ಯ ದಿಕ್ಕು ಯಾವಾಗ್ಲೂ ಮೆಡಿಟೇಷನ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಮುಂದೆ ಹೋಗ್ತಾ ಹೋಗ್ತಾ ನಾನು ಫಿಸಿಕಲ್ ಕ್ಲಾಸ್ಗಳನ್ನೇ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಒಂದು ಕಾರಣಕ್ಕೇನೆ ನಿಮ್ಗೆಲ್ರಿಗೂ ಪ್ರಾಕ್ಟಿಕಲಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಫಸ್ಟ್ ನೀವು ಇಲ್ಲಿ ರೆಡಿ ಆದ್ರಿ ಅಂದ್ರೆ ಫಿಸಿಕಲ್ ಕ್ಲಾಸಿಗೆ ಬಂದಾಗ ನಾನು ಹೇಳದೆ ಅಂದ್ರೆ ಅಲ್ಲಿ ಅಷ್ಟು ಜನರದು ಅಷ್ಟು ಜನರದು ಮೆಡಿಟೇಷನ್ ಪವರು, ನಮ್ಮ ಮೆಡಿಟೇಷನ್ ಪವರು, ಹಾಗೆ ದೇವತೆಗಳ ಶಕ್ತಿ ಎಲ್ಲ ಜೋಡಿಸ್ಕೊಂಡು ಯು ವಿಲ್ ಬಿ ಇಂತ ಒಂದು ನಿಮ್ಗೆ ಗೊತ್ತಾಗತ್ತೆ. ನಾನೀಗ ಹೇಳೋದಿಲ್ಲ, ನಿಮಗೆ ಗೊತ್ತಾಗತ್ತೆ ಫಿಸಿಕಲ್ ಕ್ಲಾಸ್ಗಳಿಗೆ ಬಂದಾಗ. ಮುಂದೆ ನಾನು ಬೆಂಗಳೂರು, ಮೈಸೂರುಗಳಲ್ಲಿ ಫಿಸಿಕಲ್ ಕ್ಲಾಸ್ಗಳನ್ನ ತಗೊಳ್ತೀನಿ. ಅದ್ರ ಜೊತೆಗೆ ಮಾಸ್ಟರ್ ಕ್ಲಾಸ್ಗಳನ್ನ ನಮ್ಮ ಒಂದು ಜಾಗದಲ್ಲಿ ತಗೊಳ್ತೀನಿ. ಸೊ ಈಗ ಜಪ ಮಾಡೋದಕ್ಕೆ ನಿಮ್ಗೆ ಏನೇನ್ ಬೇಕು ಅದನ್ನ ಹೇಳ್ತೀನಿ. ಈ ತರ ಒಂದ್ ಬ್ಯಾಗ್ ಸಿಗತ್ತೆ. ಇಸ್ಕಾನ್ಗೆ ಹೋದ್ರೆ ನಿಮ್ಗೆ ಯಾವ್ದೇ ತರದ್ದು ಬ್ಯಾಗ್ಗಳು ಸಿಗತ್ತೆ. ಅಲ್ಲಿ ಹೋದಾಗ ಮಣಿ ಸರಗಳು ಸಿಗತ್ತೆ, 108 ಮಣಿ ಇರುವಂತದ್ದು. ನಿಮ್ದು ಸಿಗತ್ತೆ, ತುಳಸಿದ್ ಸಿಗತ್ತೆ. ತುಳಸಿದು 200-300 ರೂಪಾಯಿ ಮೇಲ್ ಹೋಗುತ್ತೆ. ನಿಮ್ದು ಒಂದು 40-50 ರೂಪಾಯಿಗೆ ಬರುತ್ತೆ. ಆಮೇಲೆ ಅದ್ರ ಜೊತೆಗೆ ಈ ತರದೊಂದು ಸಾಕ್ಷಿ ಮಾಲೆ ಅಂತಾನು ಬರುತ್ತೆ. ಇಲ್ಲಿ 20 ಮಣಿ ಇರುತ್ತೆ. 4 ಮಣಿನ ಒಂದ್ ಸೈಡು ಮತ್ತೆ 16 ಮಣಿನ ಒಂದ್ ಸೈಡು ಹಾಕೊಳ್ಬೇಕಾಗತ್ತೆ. ಓಕೆ. ಸೊ ಇದು ಈ ಸಾಕ್ಷಿ ಮಾಲೆ ಏನಕ್ಕೆ ಅಂದ್ರೆ, ನೀವ್ ಎಷ್ಟು ರೌಂಡ್ ಜಪ ಮಾಡಿದಿರೋ ಅಷ್ಟು ಇದ್ರಲ್ಲಿ ಮೇಲ್ಗಡೆ ಬರುತ್ತೆ. 1 2 3 4 5 6 7 8 9 10 11 12 13 14 15 16 ಆಯ್ತಾ. ಆಮೇಲೆ ಇದು ಏನಂತ ಹೇಳಿದ್ರೆ 16 ರೌಂಡ್ ಒಂದ್ಸಲ ಆದ್ಮೇಲೆ ಇದನ್ನ ಮೇಲ್ ತಗೊಳ್ಳೋದು. ಮೊದ್ಲು ಜಪ ಮಾಡೋರು 84 ರೌಂಡ್ ಮಾಡ್ತಿದ್ರು. ಅರ್ಥ ಆಯ್ತಾ? 84 ಅಲ್ವಾ, 84. ಒಂದ್ ನಿಮಿಷ ಇರಿ ಹೇಳ್ತೀನಿ. 16 into 4 ಟೈಮ್ಸ್ ಅಂದ್ರೆ 64 ರೌಂಡ್ಸ್ ಆಯ್ತು. ಪರ್ ಡೇ 64 ರೌಂಡ್ ಮಾಡ್ತಿದ್ರು. ಒಂದು ಶಬ್ದ ಇರುವಂತದ್ದು 64 ರೌಂಡ್ ಮಾಡ್ಬೋದು, ಆದ್ರೆ ನಮ್ದು ಫುಲ್ ಮಂತ್ರ ಇರೋದ್ರಿಂದ 64 ರೌಂಡ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನಮ್ಮ ಗುರುಗಳು ಪ್ರಭುಪಾದರು ಏನ್ ಹೇಳ್ತಾರೆ, 16 ರೌಂಡ್ ಮಾಡ್ಸಾಕು, ಮಿಕ್ಕಿದ್ದನ್ನ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಈಗ ನಾವು ಜಸ್ಟ್ ನಮ್ಮ ಆಧ್ಯಾತ್ಮಿಕ ಸಾಧನೆ ಮತ್ತೆ ಏನ್ ಹೇಳ್ತಾರೆ, ಒಂದು ನಮ್ಮ ಐಹಿಕ ಜೀವನದಲ್ಲಿ ಮೊದ್ಲು ಸರಿ ಹೋಗೋಣ. ಮೊದ್ಲು ನಮ್ಮ ದೇಹವನ್ನ ಯಾವಾಗ್ಲೂ ನೋಡ್ಕೊಳ್ಳಿ. ನಮ್ ಲೈಫ್ ಅಲ್ಲಿ ನಾವು ಮೊದ್ಲು ಏನಂದ್ರೆ ದೇಹ ಶುದ್ಧಿ ಮಾಡ್ಕೊಳ್ಬೇಕು, ಚಕ್ರಗಳನ್ನ ಸ್ಟ್ರೆಂತ್ ಮಾಡ್ಕೊಳ್ಬೇಕು, ಐಹಿಕ ಜೀವನವನ್ನ ಸ್ಟೆಬಿಲಿಟಿಗೆ ತಗೊಂಡ್ಬರ್ಬೇಕು. ಆಗ್ಲೇ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದ್ ಹೋಗೋದಕ್ಕಾಗುತ್ತೆ. ಹಿಂದೆ ಎಲ್ಲ ಬೈತಿದ್ರು, ಫಸ್ಟ್ ನಿನ್ ಮನೆ ಮಂತನ ಸರಿ ಮಾಡ್ಕೋ, ಆಮೇಲೆ ದೇವ್ರು ದಿಂಡ್ರು ಅಂತ ಮಾಡ್ಕೋ ಅಂತ ಹೇಳ್ತಿದ್ರು. ಅರ್ಥ ಏನು ಅಂತಂದ್ರೆ ಅದೇ, ನಿಮ್ಮ ದೇಹ ಶುದ್ಧಿ ಆಧ್ಯಾತ್ಮಿಕ ಮಾಡ್ಬೇಕು ಅಂತ ಹೇಳಿದಾಗ ಆಧ್ಯಾತ್ಮಿಕ ಬೇಕು, ಪರ್ಮನೆಂಟ್ ಆಗಿ ಬೇಕು ಅದು. ಯಾಕೆಂದ್ರೆ ಇಟ್ ಇಸ್ ನನ್ ಅದರ್ ದೆನ್, ಅದು ನಮ್ಮ ಉಸಿರಿನೊಂದಿಗೆ ಹಲವಾರು ಜನ್ಮಗಳಿಂದ ಬಂದಿರುತ್ತೆ. ಆದ್ರೆ ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು ಅಂದಾಗ, ಯಾಕೆ ಅಂದ್ರೆ ಈ ಬಾಡಿ ಒಂದು ಮೆಷಿನ್. ಈ ಮಿಷಿನ್ ನಲ್ಲಿ ಪಾರ್ಟ್ಗಳೇ ಸರಿಗಿಲ್ಲ ಅಂದ್ರೆ ನೀವು ಆ ಒಂದು ಪರ್ಮನೆಂಟ್ ಆಗಿರುವಂತ ಒಂದು ಇದಕ್ಕೆ ಹೋಗೋದಕ್ಕೆ ಕಷ್ಟ. ಅರ್ಥ ಆಯ್ತಾ? ಆ ಒಂದು ಎಸೆನ್ಸ್ ತಗೊಳಕ್ ಕಷ್ಟ. ನೋಡಿ, ನೀವು ಎಷ್ಟೋ ಜನ ಭಕ್ತರು ಅವರು ಊಟ ಮಾಡಲ್ಲ, ತಿಂಡಿ ಮಾಡ್ತಿರಲ್ಲ, ಆದ್ರೂ ಕೂಡ ಸ್ಟ್ರಾಂಗ್ ಆಗಿರ್ತಾರೆ. ಹೇಗೆ ಅಂದ್ರೆ, ಬಿಕಾಸ್ ಆಧ್ಯಾತ್ಮಿಕ ಚಾಂಟಿಂಗ್ ಮಾಡ್ತಾ ಮಾಡ್ತಾ ಆ ಒಂದು ಎಸೆನ್ಸ್ ಬರೋದಕ್ ಶುರು ಆಗುತ್ತೆ. ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಮೊದ್ಲು ನಾವು ಶುರುವಾಗ ಫಸ್ಟ್ ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ಆಮೇಲೆ ಅದು ಆಟೋಮೆಟಿಕ್ ಆಗಿ ಬರಕ್ ಶುರು ಆಗುತ್ತೆ. ಸೊ ಈಗ ನಾನು ಆ ಮಂತ್ರವನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ನಾನು ತೋರ್ಸ್ಕೊಟ್ನಲ್ಲ ಕೈಯಲ್ಲಿ 108 ಯಾವ ತರ ಜಪ ಮಾಡೋದು ಅಂತ. ಸೊ ಎಲ್ಲರೂ ನಿಮ್ಮ ಒಂದು ಇದನ್ನ ಮಾಡ್ಕೊಂಡು, ಇದು ಮಂತ್ರ ಚಾಂಟಿಂಗ್ ಅಲ್ಲೂ ಡಿಫ್ರೆಂಟ್ ಟೈಪ್ಸ್ ಇದೆ, ಮತ್ತೆ ಡಿಫ್ರೆಂಟ್ ವೇಸ್ ಇದೆ. ಆಯ್ತಾ? ಈ ಮಂತ್ರ ಚಾಂಟಿಂಗ್ ಅಲ್ಲಿ ಡಿಫ್ರೆಂಟ್ ಹೈಯರ್ ಲೋವರ್ ಎಲ್ಲ ಇದೆ. ಈಗ ಸದ್ಯಕ್ಕೆ ಈ ಮಂತ್ರವನ್ನ ನಾವು ಜೋರಾಗೆ ಹೇಳ್ಕೊಳ್ಳೋಣ.
ಓಕೆ, ಸೊ ನಾನು ಇದನ್ನ ಡಿಸ್ಪ್ಲೇ ಮಾಡ್ತೀನಿ. ಸೊ ನೋಡ್ಕೊಂಡು ಶುರು ಮಾಡಿ. ನಮ್ಮ ಗುರು ಮಂತ್ರ ನಾನು ಮೊದಲು ಹೇಳ್ಕೊಡ್ತೀನಿ. ಇದನ್ನ ನೀವೆಲ್ಲರೂ ಇದ್ ಮಾಡಿ. ಯಾಕೆ ಅಂದ್ರೆ ಗುರು ಇಲ್ಲ ಅಂತಂದ್ರೆ ಅಲ್ಲಿ ಅದಕ್ಕೆ ಅಷ್ಟು ಇದಿರೋದಿಲ್ಲ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಈಗ ಈ ಮಂತ್ರವನ್ನ ನಿಮ್ಮ ಒಂದು ಸ್ಪೀಡ್ ನ ಲೆವೆಲ್ಗೆ ನೀವು ತಗೊಂಡು ಹೋಗ್ಬೋದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಒಂದೇ ಒಂದು ನಿಮಿಷ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ
प्रणतक्लेशनाशाय गोविन्दाय नमो नमः कृष्णाय वासुदेवाय हरये परमात्मने 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 प्रणतक्लेशनाशाय गोविन्दाय नमो नमः कृष्णाय वासुदेवाय कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः 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 कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः
कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। 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 कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः।
ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣಾರ್ಪಣಮಸ್ತು. ಸರಿ, ಎಷ್ಟು ಜನರದು ಆಯ್ತು, ಎಷ್ಟು ಜನರದು ಇನ್ನೂ ಬ್ಯಾಲೆನ್ಸ್ ಇದೆ? ಆಯ್ತು ಮೇಡಮ್. ಹೋಗಿದೆ ಮೇಡಮ್. ಲಾಸ್ಟ್ ಅಲ್ಲಿ ನಿದ್ರೆ ಬಂದ್ಬಿಡ್ತಾ ಇತ್ತು ಮೇಡಮ್. ಇಲ್ಲ, ನೀವು ಕೂಡ ಜಪ ಮಾಡ್ಬೇಕು. ಜಪ ಇಲ್ಲ ಹೇಳ್ತಾ ಇದ್ದೆ, ಆದ್ರೂ ಹಂಗೆ ಡ್ರಸ್ಗೆ ಹೋಗ್ತಾ ಇದ್ದೆ ಅಂತ. ಅಂದ್ರೆ ಅದು ನೀವು ತುಂಬಾ ಹಳೆ ಸಾಧನೆ ಎಲ್ಲ ತುಂಬಾ ಇದೆಯಲ್ಲ, ಹಾಗಾಗಿ ಇದಾಗ್ತಾ ಇರತ್ತೆ. ಸರಿ, ಈಗ ಏನಂತ ಹೇಳಿದ್ರೆ, ಈ ಮಂತ್ರವನ್ನ ನಾವು ಯಾಕೆ ನಾನು ಫಸ್ಟ್ ಅಲ್ಲಿ ಗುರು ಮಂತ್ರ ಹೇಳಿದೆ ಮತ್ತೆ ಕೊನೆಯಲ್ಲಿ ಹರೇ ಕೃಷ್ಣ ಹೇಳಿದೆ ಅಂತ ಹೇಳಿದ್ರೆ, ನಾವು ಕೆಲವೊಂದು ಪೂಜೆ ಮಾಡುವಾಗ ಭಕ್ತಿಹೀನಂ ಮಂತ್ರಹೀನಂ ಕ್ರಿಯಾಹೀನಂ ರಮಂತ್ರೆ ಅಂತ ಒಂದು ಮಂತ್ರ ಇದೆ. ನಾವು ಭಕ್ತಿಹೀನರಾಗಿ ಜಪ ಮಾಡಿರ್ಬೋದು, ಮಂತ್ರದಲ್ಲಿ ಏನಾದ್ರು ತಪ್ಪಾಗಿರ್ಬೋದು, ಕ್ರಿಯೆಯಲ್ಲಿ ಏನಾದ್ರು ತಪ್ಪಾಗಿರ್ಬೋದು. ಈ ತಪ್ಪುಗಳನ್ನ ಕ್ಷಮಿಸು ಭಗವಂತ ಅಂತೇಳಿ ಕೊನೆಯಲ್ಲಿ ಹರೇ ಕೃಷ್ಣ ಮಂತ್ರವನ್ನ ಹೇಳ್ತೀವಿ. ಹರೇ ಕೃಷ್ಣ ಮಂತ್ರವನ್ನ ಯಾಕೆ ನಾನು ಇಲ್ಲಿ ಇದ್ ಮಾಡ್ಲಿಲ್ಲ ಅಂತಂದ್ರೆ, ಅದು ಮಹಾಮಂತ್ರ. ಅದನ್ನ ನಾವು ಐಹಿಕ ಜೀವನದ ಸುಖಕ್ಕಾಗಿ ಬಳಸಕ್ಕಾಗಲ್ಲ. ಅದೊಂಥರ ಫಿಕ್ಸೆಡ್ ಡೆಪಾಸಿಟ್ ಇದ್ದಂಗೆ, ಇಟ್ಸ್ ಅಲ್ಟಿಮೇಟ್. ಈ ಮಂತ್ರಗಳನ್ನ ನಮ್ಮ ಐಹಿಕ ಜೀವನದಲ್ಲಿ ಬಂದಿರುವಂತ ತೊಂದರೆಗಳನ್ನ ಅದು ಜಪ ಮಾಡ್ತಾ ಮಾಡ್ತಾ ನಿಮ್ಮ ಐಹಿಕ ಜೀವನದೆಲ್ಲಾನು ತೆಗೆಯತ್ತೆ. ಬಟ್ ಅದು ತುಂಬಾ ಸ್ಪೀಡ್ ಆಗಿ ತೆಗೆಯತ್ತೆ. ಅದಕ್ಕೆ ಅದ್ರದೇ ಆಗಿರುವಂತ ಒಂದು ತಾತ್ಪರ್ಯ ಬೇರೆ ಇದೆ. ಬಟ್ ಈ ಮಂತ್ರಗಳೆಲ್ಲ ಚಿಕ್ಕ ಪುಟ್ಟ ಮಂತ್ರಗಳನ್ನ ಸಾಧನೆ ಮಾಡ್ಕೊಂಡು ಕಾನ್ಸ್ಟೆಂಟ್ ಆಗಿ ನಾವು ಹೋಗ್ತಾ ಹೋಗ್ತೀವಿ. ಸೊ ಈಗ ಏನೇನ್ ಆಗ್ಬೋದು ಅಂತ ಹೇಳಿದ್ರೆ, ನಿಮ್ಮ ಆರೋಗ್ಯದಲ್ಲಿ ಇರುವಂತ ಕ್ಲೀನ್ ಆಗ್ಬೋದು, ಆಮೇಲೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಅಲ್ಲಿ ಕ್ಲಿಯರ್ ಆಗತ್ತೆ, ಬಿಸ್ನೆಸ್ ಅಲ್ಲಿ ಇರುವಂತ ಪ್ರಾಬ್ಲಮ್ಗಳು ಕ್ಲಿಯರ್ ಆಗತ್ತೆ. ಸೊ ಈ ತರ ಬೇರೆ 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 ನಾನ್ ನಿಮ್ಗೆ ಐಹಿಕ ಆಸೆಗಳನ್ನ ತೋರಿಸ್ತಾ ಹೋಗ್ತೀನಿ. ಆ ಎಲ್ಲಾ ಆಸೆಗಳಲ್ಲೂ ನಿಮ್ಮ ಪ್ರಾಬ್ಲಮ್ಗಳು ಕ್ಲಿಯರ್ ಆಗತ್ತೆ. ಅರ್ಥ ಆಯ್ತಲ್ಲ? ಹಾಗೆ ಆಧ್ಯಾತ್ಮಿಕ ಲೆವೆಲ್ಗೆ ಹೋಗೋದಕ್ಕೂ ಕೆಲವರು ಸಾಧನೆ ಮಾಡ್ತಾ ಇರ್ತೀರಾ. ಆ ಸಾಧನೆಗಳಲ್ಲಿ ನಿಮ್ಗೆ ಕೆಲವೊಂದು ಅಡೆತಡೆಗಳು ಬರ್ತಾ ಇರತ್ತೆ. ಆ ಅಡೆತಡೆಗಳು ಕೂಡ ನಿವಾರಣೆ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದನ್ನ ನಾವು ಪ್ರತಿನಿತ್ಯ ಡೈಲಿ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಜಪ ಮಾಡೋದ್ರಿಂದ ಈ ಒಂದು ಸಮಯ ನಮ್ ಜೀವನದಲ್ಲಿ ಬೇಕಂದ್ರು ಬೇಡ ಅಂತಂದ್ರು ಒಂದು ಆಧ್ಯಾತ್ಮಿಕ ಲೆವೆಲ್ ತಗೊಂಡ್ಬರುತ್ತೆ. ನೀವು ಇದನ್ನ ಕರೆಕ್ಟ್ ಆಗಿ 45 ಡೇಸ್ ನನ್ ಜೊತೆಗೆ ವರ್ಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ ಲೈಫ್ ಅಲ್ಲಿ ಬರುವಂತ ಬದಲಾವಣೆಗಳು. ಇದಕ್ ನಾವೇನು ಹೇಳೋ ಅವಶ್ಯಕತೆನೇ ಇರೋದಿಲ್ಲ. ನಮ್ಗೆ ಸ್ಟೆಪ್ಸ್ ಕೊಟ್ಟಿರ್ತಾರೆ ಹತ್ತೋದಿಕ್ಕೆ. ಕೆಲವೊಂದ್ಸಲ ಲ್ಯಾಡರ್ ಇದು ಕಬ್ಬಣದ್ದೇ ಕೊಟ್ಟಿರ್ಬೋದು, ಅಥವಾ ಸಿಮೆಂಟಿನ್ ಕೊಟ್ಟಿದಾರ, ಮಣ್ಣಿನ ಕೊಟ್ಟಿದಾರ. ನಾವ್ ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಗಳಿಗೆ ಅನುಸಾರವಾಗ ನಮ್ಮ ಹತ್ರ ಸ್ಟೆಪ್ ಇರುತ್ತೆ. ಆದ್ರೆ ಈ ಗ್ರೂಪ್ ಅಲ್ಲಿ ನಾವು ವರ್ಕ್ ಮಾಡುವಾಗ ಏನಾಗತ್ತೆ ಅಂದ್ರೆ, ಲಿಫ್ಟ್ ಅಲ್ಲಿ ಒಂದೇ ಸಲ ಮೇಲ್ಗಡೆ ಹೋಗ್ತೀವಿ, ಸ್ಟೆಪ್ಸ್ ಅಲ್ಲಿ ಹೋಗಲ್ಲ. ಮಣ್ಣಿಂದಾದ್ರೆ ಕುಸಿಬಹುದು, ಮರದ್ದಾದ್ರೆ ಇದು ಅದಕ್ಕೆ ಗೆದ್ಲು ಹಿಡಿದಿದ್ರೆ ತುಂಡಾಗಿ ಕೆಳಗ್ ಬೀಳ್ಬೋದು, ಅಡೆತಡೆಗಳು 1000 ಬರ್ಬೋದು. ಆದ್ರೆ ಈ ತರ ಒಂದು ಗ್ರೂಪ್ ಅಲ್ಲಿ ನಾವು ಮುಂದೆ ಹೋದಾಗ ಏನಾಗತ್ತೆ ಅಂದ್ರೆ, ಆ ಲಿಫ್ಟ್ ಅಲ್ಲಿ ಕೆಲವರದು ಪುಣ್ಯ ಹೈ ಇರುತ್ತೆ, ಕೆಲವರದು ಕಡಿಮೆ ಇರುತ್ತೆ, ಭಗವಂತನ ಕೃಪೆ ಇರುತ್ತೆ, ಗುರು ಆಶೀರ್ವಾದ ಇರುತ್ತೆ. ಅದ್ ಹಿಂಗಿರೋದು ಒಂದೇ ಸಲಕ್ಕೆ ಹಿಂಗ್ ಹೋಗ್ಬಿಡತ್ತೆ. ಸೊ ಅದಕ್ಕೇನೆ ನೀವು ನೋಡಿರ್ಬೋದು, ಸಾಮೂಹಿಕ ಭಜನಾ ಮಂಡಳಿ ಇರ್ಬೋದು, ಸಾಮೂಹಿಕ ಸತ್ಯನಾರಾಯಣ ಕಥೆ ಇರ್ಬೋದು, ಸಾಮೂಹಿಕವಾಗಿ ಏನೇನೋ ಎಲ್ಲ ಮಾಡ್ತಾರೆ. ಕಾರಣ ಇಷ್ಟೇ, ಅಲ್ಲಿ ಇರುವಂತ ಎಲ್ಲಾರ್ದು ಒಂದು ಒಂದ್ಸಲ ಕೂಡಿದಾಗ ಆ ಆರದಲ್ಲಿ ಬರುವಂತ ಶಕ್ತಿ ಅವ್ರೆಲ್ಲರನ್ನೂ ಒಂದ್ಸಲ ಲಿಫ್ಟ್ ಮಾಡತ್ತೆ ಅಂತ. ಸೊ ಈ ಒಂದು 45 ಡೇಸ್ ನಾನು ಹಂಗೆ ಮಾಡ್ತೀನೋ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಪೇ ಮಾಡಕ್ ಇದ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ವಿಲ್ ಸಿ. ಓಕೆ, ಈಗ ಇಷ್ಟ ಆದ್ಮೇಲೆ, ಇವತ್ತು ಫಸ್ಟ್ ದಿನ ಆಗಿರೋದ್ರಿಂದ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ಮೇಲೆ ಒಂದು 10 ನಿಮಿಷ ನೀವು ಇಲ್ಲಿ ಮೆಡಿಟೇಷನ್ ಮಾಡಬೇಕು. ಓಕೆ, ನಾನು ಒಂದು ಟೈಮರ್ನ ಹಾಕ್ತೀನಿ ಆನ್ಲೈನ್ ಅಲ್ಲಿ.
ಯೂಟ್ಯೂಬ್ ಅಲ್ಲಿ ಒಂದು ಟೈಮರ್ನ ಹುಡುಕ್ತೀನಿ. 3 ಮಿನಿಟ್ಸ್ ಟೈಮರ್ ಹುಡುಕ್ತೀನಿ. 3 ಮಿನಿಟ್ಸ್ ಟೈಮರ್. ಓಕೆ. ಬೇಡ, ಇದು ಹಾಕಿದ್ರೆ ಏನಾಗತ್ತೆ ಅಂತಂದ್ರೆ ಆಮೇಲೆ ನನಗೆ ವಿಡಿಯೋದಲ್ಲಿ ಇದು ಬರುತ್ತೆ, ಪ್ರಾಬ್ಲಮ್ ಬರುತ್ತೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಟೈಮರ್ನ ಹಾಕ್ತೀನಿ ಈಗ. ನನ್ನ झालं येते मी 10 मिनिटात. हम्म ನಾನು ಇಲ್ಲೊಂದು ಟೈಮರ್ನ ಸೆಟ್ ಮಾಡ್ತಾ ಇದ್ದೀನಿ. ಇದು 3 ನಿಮಿಷ ಮಾಡತ್ತೆ. ಸೊ ಎಲ್ಲಾರು ಇವಾಗ ನೀವು ಜಪ ಮಾಡಿದಿರಲ್ವಾ, ನಿಮ್ಮ ಮನಸ್ಸನ್ನ ಒಂದ್ ಕಡೆ ಇಟ್ಕೊಂಡು ಕರೆಕ್ಟ್ ಆಗಿ ಕೈಗಳನ್ನ ಈ ಚಿನ್ಮುದ್ರಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ಕುತ್ಕೊಂಡು ಧ್ಯಾನ ಕುತ್ಕೊಳ್ಳಿ. ನಾನು 3 ನಿಮಿಷ ಆದ್ಮೇಲೆ ಹರೇ ಕೃಷ್ಣ ಅಂತೀನಿ, ಅವಾಗ ಎಲ್ರು ಕಣ್ಣು ಓಪನ್ ಮಾಡಿದ್ರೆ ಆಯ್ತು. ನೋಡಿ ಈ ಒಂದು ಪರಿಣಾಮ ಜಸ್ಟ್ 3 ಸೆಕೆಂಡಿಗೆ ನಿಮ್ಮ ಒಂದು ಲೈಫ್ ಅಲ್ಲಿ ನಾವೀಗ ಏನ್ ಮಾಡಿದೀವಿ ಅಂದ್ರೆ ನಮ್ಮ 7 ಚಕ್ರಗಳನ್ನ ಶುದ್ಧಿ ಮಾಡ್ಕೊಂಡಿದೀವಿ. ಅದಕ್ಕೆಲ್ಲದಕ್ಕೂ ಶಕ್ತಿಗಳನ್ನ ತುಂಬಿದೀವಿ. ಇದು ಪರ್ಮನೆಂಟ್ ಆಗ್ಬೇಕು ಅಂತ ಹೇಳಿದಾಗ ಇದಕ್ಕೆ ಒಂದು ಪ್ರಾಸೆಸ್ ಅಲ್ಲಿ ನಾವು ಹೋಗ್ಬೇಕಾಗತ್ತೆ. ಸೊ ಇದು ಒಂದು ಪ್ರಾಸೆಸ್ ನ ಒಂದು ಭಾಗ ಆಗಿರೋದ್ರಿಂದ ನಾನೀಗ ಟೈಮರ್ ಸ್ಟಾರ್ಟ್ ಮಾಡಿದೀನಿ. ಇವಾಗ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಮೆಡಿಟೇಟ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಡೀಪ್ ಆಗಿ ಮೆಡಿಟೇಷನ್ ಮಾಡುವವರು ಮಾಡ್ಬೋದು.
ಇದ್ರಲ್ಲಿ ನಂಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು, ಯಾಕೆಂದ್ರೆ ಟೈಮರ್ ಅವಾಗವಾಗ ಕ್ಲೋಸ್ ಆಗ್ತಾ ಇತ್ತು, ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಕಣ್ಣು ಓಪನ್ ಮಾಡಿ ನೋಡ್ಬೇಕಾಗಿ ಬರ್ತಾ ಇತ್ತು. ಅಬ್ಸರ್ವ್ ಮಾಡಿ, ಮೆಡಿಟೇಷನ್ ಅನ್ನ ಮಾಡುವಾಗ ನೀವು ಬೇರೆ ಟೈಮಿಗೂ ಇವತ್ತಿಗೂ ಮೆಡಿಟೇಷನಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕೆ ಅಂದ್ರೆ ಆಲ್ರೆಡಿ ನೀವು ಭಗವಂತನ ನಾಮಸ್ಮರಣೆ ಮಾಡಿ ಭಗವಂತನ ಜೊತೆ ಒಂದು ಕನೆಕ್ಟಿವಿಟಿ ತಗೊಂಡಿದ್ದೀರಾ. ಸೊ ಹಾಗೇನೆ ಈ ಒಂದು ಮಂತ್ರಗಳು ನಾನ್ ನಿಮ್ಗೆ ಹೇಳಿದೆ, ಐಹಿಕ ಜೀವನದ ಪ್ರಾಬ್ಲಮ್ಗಳನ್ನ ದೂರ ಮಾಡೋದಕ್ಕೆ ಮುಂದೆ ಯೂಸ್ ಆಗತ್ತೆ ಅಂತ. ಈ ಒಂದು ವಾರದಲ್ಲೇ ಚಿಕ್ಕ ಚಿಕ್ಕ ಟಾರ್ಗೆಟ್ ಗಳನ್ನ ಇಟ್ಕೊಳ್ಳಿ. ನಿಮಗೆ ಏನಾಗತ್ತೆ ನಿಮ್ ಲೈಫ್ ಅಲ್ಲಿ ಏನನ್ನ ಸರಿ ಮಾಡ್ಕೋಬೇಕು ಅನ್ಕೊಂಡಿದಿರೋ ಆ ಚಿಕ್ಕ ಚಿಕ್ಕ ಟಾರ್ಗೆಟ್ ಗಳನ್ನ ಒಂದೊಂದನ್ನೇ ತಗೊಳ್ಳಿ. ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಈ ಒಂದು ವಾರದಲ್ಲಿ, ಇವತ್ತು ಶುಕ್ರವಾರ, ನೆಕ್ಸ್ಟ್ ಶುಕ್ರವಾರದ ಒಳಗಡೆ ನಿಮ್ಮ ಲೈಫ್ ಅಲ್ಲಿ ಆಗುವಂತ ಬದಲಾವಣೆಗಳನ್ನ ನೀವು ಹೇಳೋ ಅವಶ್ಯಕತೆನೇ ಇರೋದಿಲ್ಲ. ಈ ಒಂದು ಮಂತ್ರದ ಒಂದು ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಆಗುವಂತ ಒಂದು ಡ್ರಾಸ್ಟಿಕ್ ಚೇಂಜ್ ಅನ್ನ ನೋಡಿ. ಓಕೆ, ಸೊ ಈ ನಾಟ್ ಓನ್ಲಿ ದಿಸ್, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮ್ಗೆ ಏನ್ ಹೇಳ್ತಾರೆ, ಡಿಫ್ರೆಂಟ್ ವಿಧಾನಗಳನ್ನ ಹೇಳ್ಕೊಡ್ತೀನಿ. ಹಾಗೆ ಹೋಗೋಣ ಮುಂದೆ. ವಿ ಹ್ಯಾವ್ ಅ ಲಾಂಗ್ ಜರ್ನಿ. ಇದು ನಿಮ್ಗೆ ಇಲ್ಲಿಗೆ ಇನ್ ಬಿಡಲ್ಲ. ವಿ ಹ್ಯಾವ್ ಟು ಗೋ ವೆರಿ ಲಾಂಗ್. ಸೊ ಯಾರ್ಯಾರ ಜೊತೆಗೆ ಬರ್ಬೇಕು ಅನ್ಕೊಂತೀರೋ ವೆಲ್ಕಮ್, ಇಲ್ಲ ಅಂದೋರು ಇಟ್ಸ್ ಓಕೆ, ನೋ ಇಶ್ಯೂಸ್. ಸೊ ಇದೊಂದು 45 days ಅಥವಾ ಒಂದು 90 days ಒಂದು ಗ್ರೂಪ್ ಮೆಡಿಟೇಷನ್ ಟೈಪ್ ಆಗತ್ತೆ. ಸೊ ಇದು ಮುಗಿದ್ಮೇಲೆ ಒಂದ್ಸಲ ಮಾಸ್ಟರ್ ಕ್ಲಾಸ್ ಅಂತ ನಾನು ಇಲ್ಲಿ ನಮ್ ಪ್ಲೇಸ್ ಅಲ್ಲಿ ಮಾಡಿಸ್ತೀನಿ. ಆ ಟೈಮ್ ಅಲ್ಲಿ ಕೆಲವೊಂದು ಕ್ರಿಯೆಗಳಿರತ್ತೆ. ಯಾರ್ಯಾರಿಗೆ ಅಗ್ನಿಹೋತ್ರ ಕಲಿಬೇಕು ಅಂತಿರ್ತಿರೋ ದಯವಿಟ್ಟು ನಿಮ್ದೇ ಒಂದು ಯಾರ ಹತ್ರ ಆದ್ರೂ ನೀವು ದೀಕ್ಷೆ ತಗೊಂಡಿದ್ರೆ ಓಕೆ, ಇಲ್ಲ ಅಂದ್ರೆ ನಮ್ಮಲ್ಲಿ ಬಂದಾಗ ನಾನು ಕೊಡ್ತೀನಿ, ಅಗ್ನಿಹೋತ್ರ ಹೇಳ್ಕೊಡ್ತೀನಿ. ಮತ್ತೆ ಎವ್ರಿ ಡೇ ಟು ಡೇ ಲೈಫ್ ಅಲ್ಲಿ, ಮತ್ತೆ ಇಲ್ಲಿ ಬಂದಾಗ ನಿಮ್ದು ಒಂದು 90 days ಆಗಿರತ್ತೆ. ಸೊ 90 days ಆಗಿರುವಂತವ್ರು ಬಂದಾಗ, ಮಾಸ್ಟರ್ಸ್ ಬಂದಾಗ ಅವ್ರ ಕೈಯಲ್ಲಿ ಒಂದೊಂದು ಗಿಡ ನಡೆಸ್ತಿದ್ದಾರೆ. ಸೊ ಕಾರಣ ಏನು ಅಂತಂದ್ರೆ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ಪೀರಿಯಡ್ಸ್ ಟೈಮಲ್ಲಿ ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಒಂದು ಬಟ್ಟೆಯನ್ನ ಒಗ್ದಾಕ್ಬೇಕಾಗತ್ತೆ. ಈ ಬೇರೆ ತಗೊಳ್ಬೇಕಾವಾಗ ಇದನ್ನ ಚೇಂಜ್ ಮಾಡ್ಬೇಕು. ಮತ್ತೆ ಆ ಮಣಿಗಳನ್ನ ನಾವು ಒಳಗಡೆ ಇಟ್ಕೊಂಡಿರ್ತೀವಲ್ಲ, ತೋರ್ಸೋ ಹಂಗಿಲ್ಲ ಬೇರೆಯವ್ರಿಗೆ. ಆ ಮಣಿಗಳನ್ನ ಗೋಮೂತ್ರದಲ್ಲಿ ಎತ್ತಿ ತೆಗೆದ್ರೆ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಮಂತ್ರಕ್ಕೇನು ಪ್ರಾಬ್ಲಮ್ ಇಲ್ಲ. ವಿ ಆರ್ ಆಲ್ ಕನೆಕ್ಟೆಡ್. ಸೊ ನಿಮ್ಮ ಮರಗಳು ಯಾವ ತರ ಬೆಳೆಯತ್ತೆ ಅಂತ ವಿಲ್ ಸಿ. ಸೊ ಅದ್ರ ಜವಾಬ್ದಾರಿ ನಾನೇ ತಗೊಳ್ತೀನಿ. ನಿಮ್ಮ ಮನೆ ಹತ್ರ ನಡೋಂಗಿದ್ರೆ ನೀವು ಅಲ್ಲೂ ನಡ್ಕೋಬಹುದು. ಇಲ್ಲಿ ಮಾಸ್ಟರ್ ಕ್ಲಾಸಿಗೆ ಬಂದಾಗ ಇಲ್ಲಿ ನಟ್ಬಿಟ್ಟು ಹೋಗೋಂಗಿದ್ರು ನಟ್ಟು ಹೋಗ್ಬೋದು. ಸೊ ದಿಸ್ ಇಸ್ ಹೌ ನಂದು ಇವಾಗ ನೆಕ್ಸ್ಟ್ ಕ್ಲಾಸ್ಗಳೇ ಈ ತರ ನಡೆಯುತ್ತೆ. ಪ್ರಾಣಾಯಾಮ ಹೈ ಲೆವೆಲ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಪ್ರಾಣಾಯಾಮದಲ್ಲಿ, ಮಂತ್ರ ಚಾಂಟಿಂಗ್ ಅಲ್ಲೂ ಅಷ್ಟೇ, ಐಹಿಕ ಆಧ್ಯಾತ್ಮಿಕ ಎಲ್ಲದರಲ್ಲೂ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಇಟ್ಸ್ ಅ ಲಾಂಗ್ ಜರ್ನಿ, ಇಟ್ಸ್ ನಾಟ್ ಅ ಸ್ಮಾಲ್ ಜರ್ನೀಸ್. ಓಕೆ, ಸೊ ನಾವೆಲ್ಲರೂ ಹೇಳಿ. ಇದು ಎಷ್ಟು ಗಂಟೆ ಕ್ಲಾಸ್ ಇರುತ್ತೆ? ನನ್ಗೆ 4:30 ಎಷ್ಟು ಅಂದ್ರೆ ಇಂಡಿಯನ್ ಟೈಮಿಂಗ್ಸ್ ಅಲ್ಲ, ಈವ್ನಿಂಗ್? ಹೌದು. 4:30 ಇಂದ ಎಷ್ಟು ಗಂಟೆವರೆಗೂ ಇರುತ್ತೆ? 5:30. ಇಟ್ ಡಿಪೆಂಡ್ಸ್ ಮ್ಯಾಮ್. ಒಂದೊಂದ್ ದಿನ 5:30, 45 ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಇನ್ನೊಂದು 15 ನಿಮಿಷ, ಅದ್ರ ಮೇಲೆ ಹೋಗಲ್ಲ. ನಮ್ಗೆ ಇಲ್ಲಿ ಮಾರ್ನಿಂಗ್ ಆಗುತ್ತೆ, 5 ಆಗುತ್ತೆ. ಅದಕ್ಕೋಸ್ಕರ ಗೊತ್ತಾಗ್ಲಿಲ್ಲ ನಮ್ಗೆ, ಅದಕ್ಕೋಸ್ಕರ ಲೇಟ್ ಜಾಯಿನ್ ಆದೆ. ಇದು ನೀವು ಮಂತ್ರ ಹೇಳಿದ್ರಲ್ಲ, ಅಂದ್ರೆ ಸ್ವಲ್ಪ ಲೇಟ್ ಜಾಯಿನ್ ಆದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ. ಇದು ಎಷ್ಟು ಸರಿ ನೀವು ಹೇಳಿದ್ರಿ ಅದನ್ನ? 108 times. ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮೇಡಮ್. ವಿಡಿಯೋ ಅಪ್ಲೋಡ್ ಮಾಡಿ ಓಕೆ. 108 ಟೈಮ್ ಅದ ಎಷ್ಟು ದಿನ ಹೇಳ್ಬೇಕು ಇದನ್ನ? ನಾವಿವಾಗ ಸದ್ಯಕ್ಕೆ 1 week ನಾನು ಇದು ಮಾಡ್ತಾ ಇದ್ದೀನಿ, ಫ್ರೀ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ವೀಕ್ಲಿ ತುಂಬಾ ನಾಮಿನಲ್ ಅಮೌಂಟ್ ಇರ್ತೀನಿ, ತುಂಬಾ ಹೈ ಇಡೋದಿಲ್ಲ. ಏನೊಂದು 500-600 rupees ಪರ್ ವೀಕ್ ಇಟ್ಟಿರ್ತೀನಿ ಅಷ್ಟೇ, ಅದ್ರ ಮೇಲೆ ಇರೋದಿಲ್ಲ. ನಾಮಿನಲ್ ಏನಕ್ಕೆ ಇಡ್ತೀನಿ ಅಂತಂದ್ರೆ, ತುಂಬಾ ಜನ ಏನ್ ಮಾಡ್ತಾರೆ, ಅದಕ್ಕೆ ವ್ಯಾಲ್ಯೂನೇ ಇಲ್ದಂಗ ಆಗ್ಬಿಡುತ್ತೆ. ನಾನೀಗ ಫ್ರೀ ರೇಖಿ ಕ್ಲಾಸಸ್ ಕೊಟ್ಟಾಗ ಜನ ಅದನ್ನ ನಂಗೆ ಹೊತ್ತಲ್ಲಿ ಫೋನ್ ಮಾಡ್ಬಿಟ್ಟು, ಯಾವಾಗಂದ್ರೆ ಫೋನ್ ಮಾಡ್ಬಿಟ್ಟು, ಇವಾಗ್ಲೇ ದೀಕ್ಷೆ ಕೊಡಿ, ಫ್ರೀ ತಾನೇ ಕೊಡೋದು, ಯಾವಾಗಾದ್ರೆ ಏನಾಯ್ತು. ನನ್ಗೂ ಮನೆ ಅಂತಿರುತ್ತೆ, ಟೈಮ್ ಅಂತ ಇರುತ್ತೆ. ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ಸ್, ಓದ್ಬೇಕು, ಮುಂದ್ ಹೋಗ್ಬೇಕು. ಬಟ್ ಅವ್ರೇನ್ ಅನ್ಕೊಂತಾರೆ, ಫ್ರೀ ತಾನೇ ಕೊಟ್ಬಿಡ್ತಾರೆ ಬಿಡು, ಯಾವಾಗಾದ್ರೆ ಏನಾಯ್ತು.
ಕೊಟ್ಬಿಡಿ. ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಇಲ್ಲ ನಾಮಿನಲ್ ಅಲ್ಲ ಯಾವ್ದನ್ನು ಫ್ರೀ ಆಗಿ ತಗೋಬಾರ್ದು ಅಂತ ನಮ್ ಗುರುಗಳು ಹೇಳ್ತಾ ಇರ್ತಾರೆ. ನಾವು ಲಲಿತಾ ಸಹಸ್ರನಾಮ ಕಲಿತೀವಲ್ಲ, ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಓಕೆ. ಮಂಡಲ ಪಾರಾಯಣ ಸ್ಟಾರ್ಟ್ ಮಾಡಿ ಅದು ಈಗ ಒಂದು 13 days ಆಯ್ತು. ಸೊ ಅರ್ಲಿ ಮಾರ್ನಿಂಗ್ 4 ಹೇಳ್ತೀನಿ. ನನ್ ಪೂಜೆ ಗೀಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ 5:30 ಆಗುತ್ತೆ 4 ಇದ್ರು. ನಾ ಜಸ್ಟ್ ಮೆಸೇಜ್ ಬಂದಿತ್ತು, ಅದಕ್ಕೆ ನೋಡೋಣ ಅಂತಂದು ಅದಕ್ಕೆ ಜಾಯ್ನ್ ಆದ್ರೆ. ನನ್ಗೆ ಅದು ಡೌಟ್ ಆಯ್ತು, ಇಂಡಿಯನ್ ಟೈಮಿಂಗು ಇಲ್ಲಿ ಟೈಮಿಂಗ್ಸ್ ನಂಗೆ ಸರಿ ಗೊತ್ತಾಗ್ಲ, ಅದಕ್ಕೆ ನೋಡೋಣ ಜಾಯ್ನ್ ಆದ್ರೆ. ನಾನು ಟ್ರೈ ಮಾಡ್ತೀನಿ ಆದ್ರೆ ಜಾಯ್ನ್ ಆಗ್ಲಿಕ್ಕೆ. ಥ್ಯಾಂಕ್ ಯು ಮೇಡಮ್ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕುಂಭಮೇಳ ಹೋಗ್ ಬಂದ್ರ ಮೇಡಮ್? ಇಲ್ಲ, ತ್ರಯಂಬಕೇಶ್ವರ ಹೋಗಿ ಬಂದೆ. ತಿರುಪತಿಗೆ ಹೋಗಿದ್ದೆ, ಅಲ್ಲೊಂದು 15-20 ದಿವಸ ಆರಾಮಾಗಾಯ್ತು. ಹಾ. ಕುಂಭಮೇಳ ಹೋಗ್ಲಿಲ್ಲ. ಕುಂಭಮೇಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಯಾಕೆಂದ್ರೆ ತಿರುಪತಿಗೆ ಹೋದ್ವಿ ಅಂದ್ರೆ ತಿರುಪತಿಯಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ನಿತ್ಯ ಪುಷ್ಕರ ಅಲ್ಲಿ. ಸೊ ಹಾಗಾಗಿ ಭಗವಂತ ಅಲ್ಲೇ ನಮಗೆ ಕೊಟ್ಟಿದ್ದ ಅಂತ ಹೇಳಿ ಅಲ್ಲೇ ಮಾಡೋದು ಬೆಸ್ಟ್. ಒಟ್ಟಲ್ಲಿ ಮಾಘ ಸ್ನಾನ ಆಯ್ತಲ್ಲ ಬಿಡಿ ಮೇಡಮ್. ಅದ ಓಕೆ. ಪಂಡ್ರಾಪುರದಲ್ಲಿ ಹೋಗಿದ್ವಿ. ಪಂಡ್ರಾಪುರದಲ್ಲಿ ನಮ್ಮ ಮಂಗಳೂರವರು ಹೆಲ್ಪ್ ಮಾಡಿದ್ರು. ಪಾಪ ಅವ್ರ ಗ್ರೂಪ್ ಅವ್ರು ಬಂದಿದ್ರು, ಅವ್ರ ಕರ್ಕೊಂಡು ಹೋಗಿದ್ರು. ಪಂಡ್ರಾಪುರದಲ್ಲಿ ಏಕಾದಶಿ ದರ್ಶನ ಆಯ್ತು, ಶಾಂತರಸ ದೇವಿ ದಾಸಿ ಅಂತ ಅವ್ರ ಗ್ರೂಪ್ ಅವರು. ಹಾಗೆ ತುಳಜಾಪುರ ಆಯ್ತು, ಆಮೇಲೆ ಮಹಾಲಕ್ಷ್ಮಿ ಪಲ್ಲಕ್ಕಿ ದರ್ಶನ ಆಯ್ತು, ತ್ರಯಂಬಕೇಶ್ವರದಲ್ಲಿ ಪಲ್ಲಕ್ಕಿ ದರ್ಶನ, ಹಾಗೆ ಭಗವಂತನ ದರ್ಶನ ತುಂಬಾ ಚೆನ್ನಾಗಾಯ್ತು. ಸೊ ಯಾವ ಜನ್ಮದಲ್ಲಿ ನಾವೆಲ್ಲ ಎಲ್ಲೆಲ್ಲಿ ಇದ್ವೋ ಗೊತ್ತಿಲ್ಲ, ಭಗವಂತನ ನಾನ್ ಮೊದಲನೇ ಸಲ ತ್ರಯಂಬಕೇಶ್ವರಕ್ಕೆ ಹೋಗಿದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು, ತುಂಬಾ ಖುಷಿ ಆಯ್ತು. ಆದ್ರೆ ಟೈಮ್ ಇರ್ಲಿಲ್ಲ, ಅರ್ಜೆಂಟ್ ಅಲ್ಲಿ ಓಡಿ ಹೋಗಿದ್ದು, ಸ್ವಲ್ಪ ಹಿಂದೆ ಮುಂದೆ ಆಗಿತ್ತು. ಎಲ್ಲಿ ತ್ರಯಂಬಕೇಶ್ವರ? ನಾಸಿಕ್ ಅದು? ಹೌದು ಹೌದು. ಆಕ್ಚುಲಿ ಮಾಘ ಮಾಸದಲ್ಲಿ ಶಿವನ್ ದರ್ಶನ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಹೌದು. ಸೊ ಹಾಗಾಗಿ ನಮಸ್ತೆ ಮೇಡಮ್. ನಮಸ್ತೆಪ್ಪ ರಾಧಿಕಾ ಅವರೇ. ನಮಸ್ತೆ. ನಮಸ್ತೆ. ಎಲ್ಲ ಚೆನ್ನಾಗಾಯ್ತಾ? ತುಂಬಾ ಚೆನ್ನಾಗಾಯ್ತು. ನಿಮ್ ಫ್ಯಾಮಿಲಿ ಅವರೆಲ್ಲ ಸಿಕ್ಕಿದ್ರು. ರಾಧಿಕಾ ಅವ್ರು ಬಹಳ ದಿವಸ ಆಗಿತ್ತು ನೋಡಿ. ಹೌದು. ಏನ್ ಕ್ಲಾಸ್ ಸ್ಟಾರ್ಟ್ ಮಾಡಿದಿರಿ ಮೇಡಮ್ ಇವಾಗ? ಇದೇ ಕ್ಲಾಸ್ ಶುರು ಮಾಡಿದೀನಿ. ನೆಕ್ಸ್ಟ್ ಒಂದೊಂದೇ ಶುರು ಮಾಡ್ತೀನಿ. ಜಸ್ಟ್ ಅ ಮಿನಿಟ್. ಕೇಳಿಸ್ತಾ ಇದ್ಯಾ? ಅವರಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ದಾರೆ ಮೇಡಮ್ ಹೇಳಿ. ಮ್ಯೂಟ್ ಬೇರೆ ಆಗಿದೆ. ಓಕೆ, ನಮ್ಮಲ್ಲಿ ಕರೆಂಟ್ ಹೋಗಿದೆ. ಕರೆಂಟ್ ಹೋಯ್ತು. ನಂದು ಇಂಟರ್ನೆಟ್ ವೈಫೈ ಇರೋದ್ರಿಂದ ಅದು ಕರೆಂಟ್ ಹೋದ ತಕ್ಷಣ ಇದಾಗತ್ತೆ. ಸಾರಿ ಮೇಡಮ್. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? ಸಂಜೆ 4:30 ಇಂದ 5:30 ಅಪ್ಪ. ಹೌದು, ಇದೇ ಟೈಮ್. ಹೌದು ಹೌದು. ಓಕೆ ಮೇಡಮ್, ನಾನು ಜಾಯಿನ್ ಆಗ್ತೀನಿ. ಓಕೆ, ಹಾಗೆ ಅಮ್ಮ, ಹಾಗೆ. ತುಂಬಾ ಸಂತೋಷ. ಥ್ಯಾಂಕ್ ಯು. ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ನಾನು ಫಾರ್ಮ್ ಕಳಿಸ್ತೀನಿ. ಫಾರ್ಮ್ ಅಲ್ಲಿ ಎಲ್ಲರೂ ಫಿಲ್ ಅಪ್ ಮಾಡಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ. ನಾಳೆ ಕಳಿಸ್ತೀನಿ. ನಾಳೆ ಕ್ಲಾಸ್ ಅಲ್ಲೇ ಕೊಡ್ತೀನಿ ನಾನು ಫಾರ್ಮ್. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ, ಜಾಯಿನ್ ಆಗ್ಬೋದು. ಓಕೆ. ಮಂತ್ರಗಳು ಕಲಿಸ್ತಾ ಇದ್ದೀರಾ? ಶ್ಲೋಕಗಳು? ಮಂತ್ರ ಜಪ ಮಾಡಿ ಆ ಮಂತ್ರವನ್ನ ನಮ್ಮ ಜೀವನದಲ್ಲಿ, ಈಗ ಎಷ್ಟು ಜನ ಪೂಜೆ ಮಾಡ್ತಿರ್ತಾರೆ ರಾಧಿಕಾ ಅವ್ರೆ, ಮಂತ್ರಗಳು ಹೇಳ್ತಾ ಇರ್ತಾರೆ, ಅವ್ರಿಗೆ ಫಲಗಳು ಸಿಗ್ತಾ ಇರಲ್ಲ ಕರೆಕ್ಟ್ ಆಗಿ. ಅದು ಸಂಚಿತ ಕರ್ಮದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಅಂದ್ರೆ ಅಲ್ಲಿ ಅದು ನಿಮ್ಮ ಈ ದೇಹದ ತದನಂತರದಲ್ಲಿ ಅದು ನಿಮ್ಗೆ ತುಂಬಾ ಉಪಯೋಗ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈಗ ಐಹಿಕ ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟು ಹೋಗ್ತಾರಲ್ವಾ. ಸೊ ಈಗ ಗಾಯದ ಮೇಲೆ ನಾವು ಮುಲಾಮ್ ಹಚ್ಚುವಂತ ಕೆಲಸ ಮಾಡುವಂತದ್ದು. ನಿಮ್ಮ ಒಂದು ಪ್ರಾರಬ್ಧ ಕರ್ಮವನ್ನ ಕಡಿಮೆ ಮಾಡಿ
ಅದ್ರಿಂದ ಬರುವಂತ ತೊಂದರೆಗಳಿಂದ ನಿವಾರಣೆ ತಗೊಂಡು ನಮ್ಮ ಒಂದು ಐಹಿಕ ಜೀವನವನ್ನ ಸುಗಮ ಮಾಡ್ಕೊಂಡು ಆಧ್ಯಾತ್ಮದ ಕಡೆ ಹೋಗೋದಕ್ಕೆ ಒಂದು ಅವಕಾಶ ಇದೆ. ಓಕೆ ಮೇಡಮ್, ಆಯ್ತು ಮೇಡಮ್, ಮೇಡಮ್ ಜಾಯಿನ್ ಆಗ್ತೀನಿ ನೋಡ್ರಿ ಮೇಡಮ್. ಓಕೆಪ್ಪ. ಇದು ಒಂದೇ ಟೈಮಿಂಗ್ಸ್ ಬೇರೆ ಇನ್ನೂ ಫೀಸ್ ಯಾವ್ದಾರ ಎಷ್ಟು ಮಾಡಿದ್ದೀರಾ ಟೈಮಿಂಗ್ಸ್ ಮೇಡಮ್? ಇದು ಒಂದೇ ಟೈಮಿಂಗ್ಸ್ ಈಗ ಸದ್ಯಕ್ಕೆ ಮಾಡ್ತಾ ಇರೋದು. ನೋಡೋಣ ಮುಂದೆ ಅನುಕೂಲ ಆದ್ರೆ ಮಾಡ್ತೀನಿ. ಯಾಕೆ ಅಂದ್ರೆ ನಾನೇನೋ ಹೇಳೋದು, ನಾನು ಎರಡೆರಡು ಮೇಂಟೈನ್ ಮಾಡಕ್ ಆಗದೆ ಇರೋದು, ಆಮೇಲೆ ನೀವು ಬೇಜಾರ್ ಮಾಡ್ಕೊಂಡು ಬೈಕೊಳ್ಳೋದು ಅವೆಲ್ಲ ಬೇಡ. ಸದ್ಯಕ್ಕೆ ಇದು ಒಂದೇ ಕ್ಲಾಸ್ ಮಾಡ್ತಾ ಇದೀನಿ, ನೋಡೋಣ. ಮೇಡಮ್ ಫೀಸ್ ಎಷ್ಟು ಮಾಡಿದ್ದೀರಾ? 500 ರೂಪಾಯಿ ವಾರಕ್ಕಷ್ಟೇ. 500 ರೂಪಾಯಿನ 600 ರೂಪಾಯಿ ಅಷ್ಟೇ ವಾರಕ್ಕೆ. ಅದ್ರ ಮೇಲೆ ಹೋಗಲ್ಲ ನಾನು ವಾರಕ್ಕೆ. ಯಾಕೆಂದ್ರೆ ನಾಮಿನಲ್ ಫೀಸ್ ಇಡ್ಲೇಬೇಕು ಅಂತ. ಪರ್ ಡೇ 100 ರೂಪೀಸ್ ಲೆಕ್ಕ ಇಟ್ರು ವಾರಕ್ಕೆ 7 ದಿನ ನಾನು 7 ದಿನದ ಲೆಕ್ಕ ಹಿಡ್ದಿಲ್ಲ, 5 ದಿನದ ಲೆಕ್ಕ ಹಿಡ್ದಿದ್ದೀನಿ ಅಷ್ಟೇ. ಶನಿವಾರ ಭಾನುವಾರ ಅದು ಲೆಕ್ಕ ಇಡ್ತಿಲ್ಲ. ತಿಂಗ್ಳಿಗೆ ಮ್ಯಾಕ್ಸಿಮಮ್ 2000 ರೂಪಾಯಿ ಖರ್ಚಾಗತ್ತೆ. ಏನೇನಕ್ಕೋ ಖರ್ಚು ಮಾಡ್ತಾರೆ, ಇದಕ್ಕೆ ಆಗೋಗುತ್ತೆ ಅನ್ಕೊಂಡಿದೀನಿ. ಮತ್ತೆ 90 ದಿನ ಒಂದು ಇದು ರೌಂಡ್ ಆಗಿ ಇದು ಮಾಡುವಂತದ್ದು. ಈ 90 ದಿನ ಕಂಪ್ಲೀಟ್ ಆಯ್ತು ಅಂದ್ಮೇಲೆ ಒಂದ್ಸಲ ಫಿಸಿಕಲ್ ಕ್ಲಾಸ್ ನಾನು ಮಾಡ್ತೀನಿ ಆ ಗ್ರೂಪ್ ಅಲ್ಲಿ. ಈಗ ಸದ್ಯ ಬೆಂಗಳೂರು ಮೈಸೂರಲ್ಲಿ ಮಾಡ್ತಿದೀನಿ. ನಿಮ್ ಸಹಕಾರ ಇತ್ತು ಅಂದ್ರೆ ನಿಮ್ಮೂರಲ್ಲೂ ನಿಮ್ ದೇವಸ್ಥಾನದಲ್ಲೂ ಬಂದ್ ಮಾಡ್ತೀನಿ. ಓಕೆ ಓಕೆ ಓಕೆ. ತುಂಬಾ ಹೇಳ್ತಾ ಇದ್ರು ನಿಮ್ ಕಡೆಯವರೆಲ್ಲ, ನಮ್ಮ ರಾಧಿಕಾ ಹೌದಾ? ನಮ್ಮ ವೈನಿ ಹಿಂಗೆ ಅಂತ. ಇನ್ನ ಭೇಟಿನೇ ಆಗಿಲ್ಲ ಅವ್ರನ್ನ. ಹಾ ಹಾಗೆ ಬರೋಣ. ಆಯ್ತು ಮೇಡಮ್, ಸರಿ, ಓಕೆ. ಓಕೆಪ್ಪ, ಆಗ್ಲಿ. ಎಲ್ಲಾರಿಗೂ ಥ್ಯಾಂಕ್ಸ್ ಹೇಳ್ರಿ ಮೇಡಮ್, ಬಹಳ ದಿನ ಆಯ್ತು ಯಾರಿಗೂ ಭೇಟಿನೇ ಆಗಿಲ್ಲ. ಓಕೆ ಓಕೆ. ಸತ್ಯವತಿ ಅವ್ರು ಕೇಳ್ತಾ ಇದ್ರು ನಿಮ್ಮನ್ನ, ಆಗ್ಲಿ. ಕೇಳಿಸ್ಕೊಂತ ಇದ್ದಾರೆ ಸತ್ಯವತಿ. ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್. ಧನ್ಯವಾದ ಮೇಡಮ್. ನಮಸ್ಕಾರ. ನಮಸ್ಕಾರ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ಈ ನಂತರ ಮಹಾಮಂತ್ರ ಜಪ ಮಾಡಕ್ಕೂ ನಿಮಗೆ ಹೆಲ್ಪ್ ಮಾಡ್ತೀನಿ ನಾನು. ಮಹಾಮಂತ್ರದ ಮಹಾತ್ಮೆ ಏನು, ಮಹಾಮಂತ್ರವನ್ನ ಏನಕ್ ಮಾಡ್ಬೇಕು, ಹೇಗ್ ಜಪ ಮಾಡ್ಬೇಕು, ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಈಗ ನಾಳೆ ಭೇಟಿ ಆಗೋಣ. ಓಕೆ, ಕರೆಂಟ್ ಇಲ್ಲ, ನಾಳೆ ಭೇಟಿ ಆಗೋಣ. ಹರೇ ಕೃಷ್ಣ. ಸರಿ ಮೇಡಮ್.